Good Modike morning. Welcome you all to the new way, the only way, the Modi way. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್. ಈ ಒಂದು ಸೆಷನಲ್ಲಿ ನಾವು ಮತ್ತೊಂದು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ಅಥವಾ ದೇಹದ ತೂಕ ನಿರ್ವಹಣೆ ಮಾಡಲಿಕ್ಕೆ ಆರೋಗ್ಯವಾದಂತಹ ಒಂದು ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರುವಂತಹ ಮತ್ತೊಂದು ನಮ್ಮ ಮೋದಿ ವೇ ಮೋದಿ ಕೇರ್ ಸಂಸ್ಥೆಯ ಅದ್ಭುತವಾದಂಥ ಒಂದು ಆರೋಗ್ಯದ ಉತ್ಪನ್ನ, ಇದರ ಬಗ್ಗೆ ನಾವು ಇಂದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಳೆದ 2 ವಿಡಿಯೋದಲ್ಲೂ ಕೂಡ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂತಹ 2 ಪ್ರಾಡಕ್ಟ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಒಂದು ಫ್ಯಾಟ್ ಬರ್ನರ್ ಕ್ಯಾಪ್ಸ್ಯೂಲ್ ಹಾಗೆ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್. ಈ ಒಂದು ಸೆಷನಲ್ಲಿ ಆ ಒಂದು ವೆಯ್ಟ್ ಲಾಸ್ ಕಂಪ್ಲೀಟ್ ಪ್ಯಾಕೇಜ್ ಏನಿದೆ ಅದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥ ಒಂದು ಹೆಲ್ತ್ ಸಪ್ಲಿಮೆಂಟ್ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇದು ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆ ಒಂದು ಪ್ರಾಡಕ್ಟ್ ಯಾವುದು ಅಂತಂದರೆ ನಮ್ಮ ಮೋದಿ ವೇ ಸಂಸ್ಥೆಯ ಶೇಪ್ ಶಿಫ್ಟ್ ಮೀಲ್ ರೀಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್. ಹಾಗಾದರೆ ಏನಿದು ಈ ಪ್ರಾಡಕ್ಟ್, ಏನಕ್ಕೆ ತಗೋಬೇಕು, ಇದು ನನಗೆ ಯಾವ ರೀತಿ ವೆಯ್ಟ್ ಲಾಸ್ಗೆ ಸಹಾಯ ಆಗುತ್ತೆ, ಸೊ ಇದರಿಂದ ಇರೋಂಥ ಸೈನ್ಸ್ ಏನು, ಇದರಿಂದ ವೆಯ್ಟ್ ಲಾಸ್ ಜೊತೆಗೆ ಅಡಿಷ್ನಲ್ ಬೆನಿಫಿಟ್ಸ್ ಏನೇನು, ಫೀಚರ್ಸ್ ಏನೇನು, ಯಾವ ರೀತಿ ಇದು ಕೆಲಸ ಮಾಡ್ತದೆ, ಯಾವ ರೀತಿ ಇದು ನನಗೆ ಉಪಯೋಗಕ್ಕೆ ಬರ್ತದೆ, ನನ್ನ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಈ ಒಂದು ಪ್ರಾಡಕ್ಟ್ ಯಾವ ಒಂದು ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ಸೆಷನಲ್ಲಿ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ತೂಕ ಇಳಿಕೆ ಅಥವಾ ನಿರ್ವಹಣೆಯ ಮಂತ್ರ. ನಾನು ಇವಾಗ ವೆಯ್ಟ್ ಲಾಸ್ ಆಗಬೇಕು ಅನ್ನೋದಾದರೆ ಅದಕ್ಕೊಂದು ಮಂತ್ರ ಅಂದರೆ ಒಂದು ಸೊಲ್ಯೂಷನ್ ಬೇಕಲ್ವಾ. ಏನದು? ಮೊದಲನೇದಾಗಿ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಬೇಕು. ಓಕೆ, ಏನು ಅಂತ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಕ್ಯಾಲೋರಿ ಅಂದರೆ ಏನು ಅಂತ. ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಿ. ಎರಡನೇದು, ಓಕೆ, ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡೋದು ಅಂದರೆ ಏನು? ಎಲ್ಲ ರೀತಿಯ ಆರೋಗ್ಯಕರ ಆಹಾರವನ್ನು ಅಗತ್ಯಕ್ಕೆ ತಕ್ಕ ಹಾಗೆ ಸೇವಿಸಬೇಕು. ಅಂದರೆ ಯಾವುದೇ ಒಂದೇ ಥರದ ಆಹಾರವನ್ನು ಸೇವಿಸೋ ಬದಲು, ಅಂದರೆ ಬರೀ ಅನ್ನ, ಬರೀ ಚಪಾತಿ ಅಥವಾ ಯಾವುದೋ ಒಂದನ್ನೇ ಜಾಸ್ತಿ ಫೋಕಸ್ ಮಾಡಿ ತಿನ್ನೋ ಬದಲು ಎಲ್ಲ ರೀತಿಯ ಆಹಾರ, ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು, ಸಿರಿಧಾನ್ಯಗಳು ಎಲ್ಲವನ್ನು ಒಳಗೊಂಡಿರುವಂತಹ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಈ ಥರ ಎಲ್ಲವನ್ನು ಒಳಗೊಂಡಿರುವಂತಹ ಸಮತೋಲಿತ ಆಹಾರವನ್ನು ತಿಂದಾಗ ನಮ್ಮ ದೇಹದಲ್ಲಿ ಕ್ಯಾಲರಿ ಕಡಿಮೆ ಆಗುತ್ತೆ. ಪೌಷ್ಟಿಕಾಂಶ ಹೆಚ್ಚು ಇರುವ ಆಹಾರಗಳಿಗೆ ಆದ್ಯತೆ ನೀಡಬೇಕು. ಯಾವ ಒಂದು ಆಹಾರ ಪದಾರ್ಥದಲ್ಲಿ ಪೋಷಕಾಂಶಗಳು ಹೆಚ್ಚಿರ್ತದೋ ಅದನ್ನು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಅನ್ನೋದು ಕಡಿಮೆ ಆಗ್ತದೆ. ಆಟೋಮೆಟಿಕಲಿ ನಮಗೆ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಸಪೋರ್ಟ್ ಆಗುತ್ತೆ. ಹೆಚ್ಚಿನ ಕ್ಯಾಲೋರಿ ಹೊಂದಿರುವ ಸಂಸ್ಕರಿಸಿದ ಆಹಾರವನ್ನು ತಪ್ಪಿಸಿ. ಹೆಚ್ಚು ಕ್ಯಾಲೋರೀಸ್ ಇರೋ ಫುಡ್ ಆಗಿರ್ಬೋದು, ಪ್ರೊಸೆಸ್ಡ್ ಫುಡ್ಸನ್ನು ಕಡಿಮೆ ಮಾಡಬೇಕು. ಹಸಿವನ್ನು ನಿರ್ವಹಿಸಲಿಕ್ಕೆ ಪ್ರತಿ ಸಲ ಹಸಿವಾದಾಗಲ ಬರೀ ಆಹಾರವನ್ನು ಸೇವಿಸುವ ಬದಲು ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದನೂ ಕೂಡ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡ್ಬೋದು. ಇದರಿಂದ ವೆಯ್ಟ್ ಲಾಸ್ಗೆ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್, ಕ್ಯಾಲೋರಿಯನ್ನು ಹೆಚ್ಚು ಖರ್ಚು ಮಾಡಬೇಕು. ಓಕೆ, ನಾವು ತಿನ್ನೋಂಥ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕ್ಯಾಲೋರಿ ಇದ್ದೇ ಇರುತ್ತೆ. ಕ್ಯಾಲೋರಿ ಇಲ್ಲದೇ ಇರುವಂಥದ್ದು ಯಾವ ಆಹಾರ ಕೂಡ ಇಲ್ಲ. ಸೊ ನಾವು ಯಾವಾಗ ಆಹಾರವನ್ನು ತಗೊಳ್ತೀವಿ ಕ್ಯಾಲೋರಿ ನಮ್ಮ ದೇಹಕ್ಕೆ ಆ್ಯಡ್ ಆಗಿರುತ್ತೆ, ನಾವು ಅದನ್ನು ಖರ್ಚು ಮಾಡಬೇಕು. ಓಕೆ, ಖರ್ಚು ಮಾಡದೇ ಇದ್ದಾಗಲೇ ಅದೇನಾಗುತ್ತೆ, ಕೊಬ್ಬಾಗಿ ವೆಯ್ಟ್ ಗೈನಿಗೆ ಆಗುತ್ತೆ. ಯಾವಾಗ ನಾವು ಕ್ಯಾಲೋರಿಯನ್ನು ಸರಿಯಾದ ಪ್ರಮಾಣದಲ್ಲಿ ಖರ್ಚು ಮಾಡ್ತೀವೋ ವೆಯ್ಟ್ ಲಾಸಿಗೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಅದು ಸಪೋರ್ಟ್ ಆಗುತ್ತೆ. ಸೊ ಕ್ಯಾಲೋರಿ ಖರ್ಚು ಮಾಡಬೇಕಂದ್ರೆ ಏನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು. ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ, ಮೆಟಬಾಲಿಸಮ್ನ ಇಂಪ್ರೂವ್ ಮಾಡ್ಕೋಬೇಕು. ಚೆನ್ನಾಗಿ ನಿದ್ರೆ ಮಾಡಬೇಕು. ಹಾಗೆ ನಮ್ಮ ಜೀವನದಲ್ಲಿ ಇರುವಂಥ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾಗತ್ತೆ. ಸೊ ಇದೆಲ್ಲವನ್ನು ಮಾಡಿದಾಗ ಕ್ಯಾಲೋರಿ ಹೆಚ್ಚು ಖರ್ಚಾಗ್ತದೆ. ಸೊ ಸೊಲ್ಯೂಷನ್ ಸಿಕ್ತು. ಏನು? ಕ್ಯಾಲೋರಿ ಖರ್ಚನ್ನು ಜಾಸ್ತಿ ಮಾಡಿ, ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಿ, ನಿಮಗೆ ರಿಸಲ್ಟ್ಸ್ ಏನು ಸಿಗುತ್ತೆ? ಆರೋಗ್ಯಕರ ತೂಕ ನಷ್ಟ ನಿಮಗೆ ಸಿಗುವಂಥ ರಿಸಲ್ಟ್. ಆರೋಗ್ಯಕರ ತೂಕ ನಷ್ಟ ಅಂದರೆ ಅರ್ಥ ಏನು? ಕೊಬ್ಬನ್ನು ಕಳೆದುಕೊಳ್ಳುವುದು, ಸ್ನಾಯುಗಳನ್ನಲ್ಲ. ನೋಡಿ, ತುಂಬ ಜನ ಡಯೆಟ್ ಅದು ಇದು ಅಂತ ಮಾಡಿದಾಗ ತುಂಬ ವೀಕ್ ಆಗಿರ್ತಾರೆ. ಅಂದರೆ ಡಯೆಟ್ ಮಾಡಿ ಚೆನ್ನಾಗಿ ಕಾಣಬೇಕು ಅಂತ ಡಯೆಟ್ ಮಾಡಿರ್ತಾರೆ, ಬಟ್ ಆ ಡಯೆಟ್ ಸರಿಯಾದ ವೈಜ್ಞಾನಿಕ ಒಂದು ದಾರಿಯಲ್ಲಿ, ಒಂದು ಸೈಂಟಿಫಿಕ್ ವೇನಲ್ಲಿ ಅವ್ರು ಮಾಡದೇ ಇರೋದ್ರಿಂದ ಕಂಪ್ಲೀಟ್ಲಿ ಮಸಲ್ಸನ್ನು ಕಳ್ಕೊಳ್ತಾರೆ, ವೀಕ್ ಆಗ್ತಾರೆ ಆ್ಯಂಡ್ ಇನ್ನೂ ಚೆನ್ನಾಗಿ ಕಾಣಿಸೋದೇ ಇಲ್ಲ ಅವರು, ಹಂಗಾಗ್ಬಿಡ್ತಾರೆ. ಹೌದಾ? ಬಟ್ ಇಲ್ಲಿ ಹೆಲ್ದಿ ವೆಯ್ಟ್ ಲಾಸ್ ಅಂದರೆ ಏನು ಅಂತಂದರೆ, ಇಲ್ಲಿ ನಾವು ಕೊಬ್ಬು ನಮ್ಮ ದೇಹದಲ್ಲಿ ಶೇಖರಣೆ ಇರೋಂಥ ಕೊಬ್ಬನ್ನು ಕರಗಿಸ್ಕೋಬೇಕೇ ಹೊರತು ನಮ್ಮ ಮಸಲ್ಸನ್ನೆಲ್ಲ ನಾವು ವೀಕ್ ಆಗುವಂಥದ್ದನ್ನಲ್ಲ. ಓಕೆ, ಸೊ 1 kg ಕೊಬ್ಬು ನಷ್ಟ ಆಗಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಸರಿಸುಮಾರು 7700 ಕ್ಯಾಲೋರಿಯಷ್ಟು ಕೊರತೆ ಆಗಬೇಕು. ಅಂದರೆ ನೀವು ತಿನ್ನೋಂಥ ಆಹಾರದಲ್ಲಿ ಒಂದು 7700 ಅಷ್ಟು ಕ್ಯಾಲೋರಿ ಏನಾದರೂ ಕಡಿಮೆ ಆಯಿತು ಅಂತಂದರೆ 1 kg ಅಷ್ಟು ಫ್ಯಾಟ್ ಲಾಸ್ ನಿಮಗಾಗುತ್ತೆ. ಅಂದರೆ ಸಾಮಾನ್ಯವಾಗಿ ಹೇಳೋದಾದರೆ ಒಂದು ವಾರಕ್ಕೆ ಒಂದು ಅರ್ಧ kg ಅಷ್ಟು ನಾನು ತೂಕ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಒಂದು ದಿನಕ್ಕೆ ಒಂದು 300ರಿಂದ 500 ಕ್ಯಾಲೋರಿಯಷ್ಟು ಸೇವನೆಯನ್ನು ಕಡಿಮೆ ಮಾಡಿದ್ರೆ, ಆಹಾರದ ಸೇವನೆಯನ್ನು ಕಡಿಮೆ ಮಾಡಿದ್ರೆ
ಸೊ ಅವಾಗ ಆಟೋಮೆಟಿಕಲಿ ಒಂದು ವಾರಕ್ಕೆ ಅರ್ಧ ಕೆ ಜಿ ತೂಕ ಕಡಿಮೆ ಆಗ್ಬೋದು. ಇನ್ ಕೇಸ್ ಅದೇ ಕ್ಯಾಲೋರೀಸ್ ಏನಾದರೂ ಇನ್ನೂ ಕಡಿಮೆ ಮಾಡಿದ್ರೆ ನೀವು ಇನ್ನೂ ಅಪ್ ಟು 1 ಕೆ ಜಿ ತನಕ ವೆಯ್ಟ್ ಲಾಸ್ ಮಾಡ್ಬೋದು ಪರ್ ವೀಕ್. ಓಕೆ, ಸೊ ಹಾಗಾಗಿ ಈ ಕ್ಯಾಲೋರಿ ಕಡಿಮೆ ಮಾಡಬೇಕು ಮತ್ತು ಕ್ಯಾಲೋರಿ ಖರ್ಚು ಕ್ಯಾಲೋರಿ ಲಾಸ್ ಆಗುವಂಥದ್ದನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಸೊ ನಮಗೆ ಬೇಕಾಗಿರುವಂಥದ್ದು ಏನಂದರೆ ನಿಯಂತ್ರಿತ ಕ್ಯಾಲೋರಿ ಸೇವನೆಯೊಂದಿಗೆ ಸಮತೋಲಿತ ಆಹಾರ ನಮಗೆ ಬೇಕಾಗುವಂಥದ್ದು. ಓಕೆ, ಈಗ ಏನು ಹಾಗಂದರೆ ಸಮತೋಲಿತ ಆಹಾರ ಅಂದರೆ ಅಲ್ಲಿ ನ್ಯೂಟ್ರಿಯೆಂಟ್ ಕಂಟೆಂಟ್ ಏನಿರಬೇಕಾಗುತ್ತೆ ಅಂತ ನಾವು ನೋಡೋದಾದರೆ ಪ್ರೋಟೀನನ್ನು ಅತ್ಯುತ್ತಮವಾಗಿ ಸೇವಿಸಬೇಕಾಗುತ್ತೆ. ಪ್ರೋಟೀನ್ ಅಂಶ ಏನಿದೆ ಅದನ್ನು ತುಂಬ ಚೆನ್ನಾಗಿ ನೀವು ಸೇವನೆ ಮಾಡಿದಾಗ ಸೊ ನಿಮಗೆ ಒಂದು ಸಮತೋಲಿತ ಅಂದರೆ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಫುಡ್ ನಿಮ್ಮದಾಗುತ್ತೆ. ಹಾಗೆ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡಿ, ಇಲ್ಲಿ ಯಾವುದನ್ನು ನೀವು ನಿಲ್ಲಿಸಿ ಅಥವಾ ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ, ಪ್ರಮಾಣವನ್ನು ಕಡಿಮೆ ಮಾಡಿ ಅನ್ನೋದಷ್ಟೇ ಇಲ್ಲಿ ಉದ್ದೇಶ. ಏನಕ್ಕೆ? ದೇಹದ ತೂಕ ಆರೋಗ್ಯವಾಗಿರಬೇಕು, ನಾವು ಆರೋಗ್ಯವಾಗಿರಬೇಕು. ಹಾಗೆ ಅನಾರೋಗ್ಯಕರ ಕೊಬ್ಬನ್ನು ಕಡಿಮೆ ಮಾಡಬೇಕಾಗತ್ತೆ. ಓಕೆ, ಒಂದು ಕೊಬ್ಬಿನ ಅಂಶವನ್ನು ಅಂದರೆ ಕೊಬ್ಬು ತುಂಬಿಕೊಂಡಿರೋಂಥ ಆಹಾರ ಪದಾರ್ಥಗಳನ್ನು ಕಡಿಮೆ ಸೇವನೆ ಮಾಡುವಂಥದ್ದು, ಕಾರ್ಬೋಹೈಡ್ರೇಟ್ಗಳನ್ನು ಕಡಿಮೆ ಸೇವನೆ ಮಾಡುವಂಥದ್ದು, ಪ್ರೋಟೀನನ್ನು ಅತ್ಯುತ್ತಮವಾಗಿ ಸೇವಿಸುವಂಥದ್ದು. ಇಷ್ಟನ್ನು ಮಾಡೋದರಿಂದ ನಮಗೆ ದೇಹದ ತೂಕ ಅಥವಾ ನಿರ್ವಹಣೆಗೆ ಸಹಾಯ ಆಗ್ತದೆ. ನೆಕ್ಸ್ಟ್, ಪ್ರೋಟೀನ್ ಸೇವನೆ ಹೆಚ್ಚುವುದರಿಂದ ಚಯಾಪಚಯ ಕ್ರಿಯೆ ಹೆಚ್ಚಾಗ್ತದೆ, ಹೊಟ್ಟೆ ತುಂಬಿದ ಅನುಭವ ಮತ್ತು ಸ್ನಾಯುವಿನ ದ್ರವ್ಯರಾಶಿಯನ್ನು ಕಾಪಾಡಿಕೊಳ್ಳಲು ಸಹಕರಿಸ್ತದೆ. ನಾವು ಯಾವಾಗ ಪ್ರೋಟೀನ್ ತುಂಬ ಚೆನ್ನಾಗಿ ತಗೊಳ್ತೀವೋ ನಮ್ಮಲ್ಲಿ ತಿಂದಂಥ ಆಹಾರ ನೀಟಾಗಿ ಜೀರ್ಣಕ್ರಿಯೆ ಆಗ್ತದೆ, ಅಂದರೆ ಚಯಾಪಚಯ ಕ್ರಿಯೆ ಅಥವಾ ಮೆಟಬಾಲಿಸಮ್ ಆಗ್ತದೆ. ಹಾಗೆ ಯಾವಾಗ ಪ್ರೋಟೀನ್ ಸೇವಿಸ್ತೀವೋ ಹೊಟ್ಟೆ ತುಂಬಿದ ಅನುಭವ ನಮಗೆ ಆಗೋದ್ರಿಂದ ಪದೇ ಪದೇ ನಮಗೇನೋ ಏನಾದರೂ ತಿಂತಾ ಇರಬೇಕು ಅಂತ ಅನಿಸೋದಿಲ್ಲ. ಆಗ ನಮ್ಮ ದೇಹಕ್ಕೆ ಹೋಗುವಂಥ ಕ್ಯಾಲೋರಿ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗೆ ಅವಾಗ ಆಟೋಮೆಟಿಕಲಿ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಪ್ರೋಟೀನ್ ನಮ್ಮ ಮಸಲ್ಸ್ ಬಿಲ್ಡ್ ಆಗೋಕ್ಕೆ ಸಪೋರ್ಟ್ ಮಾಡೋದ್ರಿಂದ ನಾವು ವೀಕ್ ಆಗಿದ್ದೀವಿ ಈ ರೀತಿ ಕಾಣಿಸೋದಿಲ್ಲ. ನಾವು ಯಾವಾಗ ಈ ಫಾರ್ಮುಲವನ್ನು ಫಾಲೋ ಮಾಡ್ತೀವಿ ಆಗ ವೆಯ್ಟ್ ಲಾಸ್ ಆಗ್ತೀವಿ, ಬಟ್ ಫಿಟ್ಟಾಗಿ ಕಾಣ್ತೀವಿ, ಚೆನ್ನಾಗಿ ಕಾಣ್ತೀವಿ, ಆರೋಗ್ಯವಾಗಿ ಕಾಣ್ತೀವಿ. ಓಕೆ, ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಗಳನ್ನು ಕಡಿಮೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರಗೊಳಿಸುವ ಮೂಲಕ ಕೊಬ್ಬಿನ ಶೇಖರಣೆಯನ್ನು ತಡೆಯುತ್ತದೆ. ಸೊ ನಾವು ಯಾವಾಗ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡ್ತೀವೋ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಒಂದು ಕಂಟ್ರೋಲ್ಡ್ ಆಗಿರುತ್ತೆ. ಸೊ ಯಾವಾಗ ಇದು ಕಂಟ್ರೋಲಿಗೆ ಬರುತ್ತೆ ನಮ್ಮ ದೇಹದಲ್ಲಿ ಫ್ಯಾಟ್ ಸ್ಟೋರೇಜ್ ಆಗುವಂಥದ್ದು ಕೂಡ ಸ್ಟಾಪ್ ಆಗುತ್ತೆ. ಆವಾಗ ಆಟೋಮೆಟಿಕಲಿ ನಿಮಗೆ ವೆಯ್ಟ್ ಲಾಸಿಗೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಸಪೋರ್ಟ್ ಆಗುತ್ತೆ. ಓಕೆ, ಸೊ ಇದೆಲ್ಲದೂ ಆಗಬೇಕು ಅಂತಂದರೆ ನೀವು ಒಂದು ಹವ್ಯಾಸವನ್ನು ಬದಲಾಯಿಸ್ಕೋಬೇಕು. ಒಂದು ಪರಿವರ್ತನೆ ಆಗಬೇಕು ನಿಮ್ಮ ಒಂದು ಆಹಾರ ಶೈಲಿಯಲ್ಲಿ, ನಿಮ್ಮ ಫುಡ್ ಸ್ಟೈಲಲ್ಲಿ ಒಂದು ಪರಿವರ್ತನೆಯನ್ನು ನೀವು ಮಾಡ್ಕೋಬೇಕಾಗತ್ತೆ. ಒಂದು ಶಿಫ್ಟ್ ಬೇಕಾಗತ್ತೆ. ನೀವು ಸ್ವ್ಯಾಪ್ ಆಗಬೇಕಾಗಿದೆ ಈ ಒಂದು ಶೇಪ್ಗೆ. ಯಾಕೆ? ನಿಮ್ಮ ಶೇಪನ್ನು ಶಿಫ್ಟ್ ಮಾಡಬೇಕಲ್ವ. ಈಗ ನಾವು ಹೇಗಿದ್ದೀವಿ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಸೊ ಅದೇ ಶೇಪ್ ಓಕೆನಾ ಅಥವಾ ಶೇಪ್ ಶಿಫ್ಟ್ ಆಗಬೇಕಾ, ಹೆಲ್ದಿ ಆಗಬೇಕಾ? ಸೊ ಆ ಒಂದು ಡಿಸಿಷನ್ ನಿಮಗೆ ಆಗಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ಅಂತಲೇ ನಿಮಗೋಸ್ಕರ ನಮ್ಮ ಮೋದಿ ಕೇರ್ ಆ್ಯಂಡ್ ಮೋದಿ ವೇ ಇಂಟ್ರಡ್ಯೂಸ್ ಮಾಡಿರುವಂಥದ್ದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಪೌಷ್ಟಿಕಾಂಶಗಳಿಂದ ತುಂಬಿದ ಆರೋಗ್ಯಕರ ಸಮತೋಲಿತ ಊಟದ ಬದಲಾಗಿ ನಾವು ಈ ಒಂದು ಪೌಷ್ಟಿಕಾಂಶದ ಶೇಕನ್ನು ಸೇವನೆ ಮಾಡಬೇಕಾಗತ್ತೆ. ಸೊ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್ ಏನಿದೆ ಅಂದರೆ ಊಟದ ಬದಲಾಗಿ ಸೇವನೆ ಮಾಡುವಂಥ ಒಂದು ಶೇಕ್ ಏನಿದೆ, ಸೊ ಇದನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಸಪೋರ್ಟ್ ಆಗುತ್ತೆ. ಹಾಗಾದರೆ ಸೊ ಈ ಒಂದು ಪ್ರಾಡಕ್ಟ್ ಹೇಗಾಗುತ್ತೆ ಏನು ಎಲ್ಲವನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಶೇಕನ್ನು ನೀವು ನಿಮಿಷಗಳಲ್ಲಿ ತಯಾರಿಸ್ಕೊಳ್ಬೋದು. ಈ ಒಂದು ಪೋಷಕಾಂಶಗಳ ತುಂಬಿದ ಮತ್ತು ತುಂಬ ರುಚಿಕರವಾಗಿರುವಂಥ ಒಂದು ಶೇಕ್ ಆಗಿರುತ್ತೆ. ಓಕೆ, ಸೊ ಈಗ ನಿಮ್ಮ ಪರಿವರ್ತನೆಯ ಪ್ರಯಾಣವನ್ನು ಬೆಂಬಲಿಸಿ 8 ಅದ್ಭುತ ಫ್ಲೇವರ್ಗಳೊಂದಿಗೆ ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಪರಿಪೂರ್ಣ ಪರಿಹಾರವನ್ನು ನೀಡುತ್ತದೆ. ಓಕೆ, ಸೊ ನೀವೆಲ್ಲರೂ ಮೈಂಡ್ಸೆಟ್ ಮಾಡ್ಕೋಬೇಕಾಗಿದೆ, ಎಸ್ ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ನೀವು ಆ ಒಂದು ಪರಿವರ್ತನೆ ಆ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ರೆಡಿ ಇದ್ದರೆ ನಿಮಗೆ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್ 8 ಅದ್ಭುತ ಫ್ಲೇವರ್ಗಳೊಂದಿಗೆ ತಯಾರಾಗಿದೆ. ಸೋಯಾ ಮತ್ತು ವೇ ಪ್ರೋಟೀನ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಎಕ್ಸ್ಟ್ರಾಕ್ಟ್ಸ್ ಇದೆ, ಮತ್ತು ಆ್ಯಕ್ಟಿವ್ ಎಂಜೈಮ್ಸ್ ಇದರಲ್ಲಿದೆ, ಪ್ರೀಬಯೋಟಿಕ್ಸ್ ಇದೆ, ಪ್ರೋಬಯೋಟಿಕ್ಸ್ ಇದೆ, ಹಾಗೆ ಹಲವಾರು ನೈಸರ್ಗಿಕ ಫೈಬರ್ಗಳು ಕೂಡ ಇದರಲ್ಲಿ ಮಿಶ್ರಣವಾಗಿರುವಂಥದ್ದು. ಸೊ ಇಷ್ಟೂ ಪೋಷಕಾಂಶಗಳನ್ನು ಒಳಗೊಂಡಿರುವಂಥದ್ದು ಈ ಒಂದು ಮೀಲ್ ರೀಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್. ಓಕೆ, ಎಸ್, ನಾವು ಅವಾಗಲಿಂದ ಮಾತಾಡ್ತಾ ಇದ್ವಿ ದೇಹದ ತೂಕ ಕಡಿಮೆ ಆಗಬೇಕು ಅಂತಂದರೆ ಅಥವಾ ಕೊಬ್ಬು ಕಡಿಮೆ ಆಗಬೇಕು ಅಂತಂದರೆ ಕ್ಯಾಲೋರೀಸ್ ಕಮ್ಮಿ ಮಾಡ್ಕೊಳ್ಳಿ ಮತ್ತು ಕ್ಯಾಲೋರೀಸ್ ಬರ್ನ್ ಮಾಡೋದನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ, ಹೌದಾ? ಹಾಗಾದರೆ ಈ ಕ್ಯಾಲೋರೀಸ್ ಅಂದರೆ ಏನು? ಆಹಾರ ಮತ್ತು ಪಾನೀಯಗಳು ಸೇವಿಸಿದಾಗ ದೇಹಕ್ಕೆ ಒದಗಿಸುವ ಶಕ್ತಿಯ ಪ್ರಮಾಣವನ್ನು ಸೂಚಿಸಲು ಪ್ರಾಥಮಿಕವಾಗಿ ಬಳಸುವ ಶಕ್ತಿಯ ಅಳತೆಯ ಘಟಕ. ಅಂದರೆ ನಾವು ಯಾವುದೇ ರೀತಿ ಆಹಾರ ಅಥವಾ ಪಾನೀಯವನ್ನು ಸೇವಿಸಿದಾಗ ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ. ಯಾವುದು? ನಾವು ತಿಂದಂಥ ಆಹಾರ ಅಥವಾ ಪಾನೀಯಗಳು. ಆ ಶಕ್ತಿಯ ಪ್ರಮಾಣ ಏನು ಕೊಡುತ್ತೆ ಅಂತ ಒಂದು ಸೂಚಿಸಲಿಕ್ಕೆ ಇರುವಂಥದ್ದೇ ಈ ಒಂದು ಕ್ಯಾಲೋರೀಸ್.
ಓಕೆ, ಇಲ್ಲಿ ಹೇಳ್ತಾ ಇರುವಂಥದ್ದು ಕ್ಯಾಲೋರೀಸ್ ದೇಹಕ್ಕೆ ಬೇಡವೇ ಬೇಡ ಅನ್ನೋದು ಅಲ್ಲ. ಯಾಕೆಂದರೆ ಕ್ಯಾಲೋರೀಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕೇ ಬೇಕು. ಯಾಕೆಂದರೆ ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂಥದ್ದೇ ಕ್ಯಾಲೋರೀಸ್. ಆದರೆ ಆ ಕ್ಯಾಲೋರೀಸ್ ಹೆಚ್ಚಾದರೆ ದೇಹದ ತೂಕ ಹೆಚ್ಚಾಗ್ತಾ ಹೋಗ್ತದೆ, ಹಲವಾರು ಅನಾರೋಗ್ಯಗಳಿಗೆ ಕಾರಣ ಆಗ್ತದೆ. ಓಕೆ, ಈಗ ನಾವಿಲ್ಲಿ ನೋಡಬೇಕಾಗಿರುವಂಥದ್ದು ಕ್ಯಾಲೋರೀಸ್ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಅದಕ್ಕೆ ನಾವಿಲ್ಲಿ ಏನು ಹೇಳ್ತಿದ್ದೀವಿ, ನೀವು ಪ್ರತಿದಿನ ಸೇವಿಸುವಂಥ ಆಹಾರದ ಬದಲಾಗಿ ದಿನದಲ್ಲಿ 1 ಬಾರಿ ಅಥವಾ 2 ಬಾರಿ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕನ್ನು ತಗೊಳ್ಳಿ ಅಂತ ಹೇಳ್ತಿದ್ದೀವಿ. ಹಾಗಾದರೆ ಒಂದು ವಾರಕ್ಕೆ ನೀವು ಒಂದು ಅರ್ಧ ಕೆ ಜಿ ತೂಕ ಕಡಿಮೆ ಆಗಬೇಕಂದ್ರೆ ಒಂದು 300ರಿಂದ 500 ಕ್ಯಾಲೋರಿ, 1 ಕೆ ಜಿ ತೂಕ ಕಡಿಮೆ ಆಗಬೇಕಂದ್ರೆ ಸಿಂಪಲ್ ಮ್ಯಾಥಮೆಟಿಕ್ಸ್ 600ರಿಂದ 1000 ಕ್ಯಾಲೋರಿ ಕಡಿಮೆ ಆಗಬೇಕು. ಹೌದಾ? ಹಾಗಾದರೆ ನಮ್ಮ ನ್ಯೂಟ್ರಿಷನಲ್ ಶೇಕನ್ನು ತಗೊಳ್ಳೋದ್ರಿಂದ ನಿಮಗೆ ಎಷ್ಟು ಕ್ಯಾಲೋರಿ ಸಿಗುತ್ತೆ ನಿಮ್ಮ ಬಾಡಿಗೆ? ನೀವು ಈ ಒಂದು ನ್ಯೂಟ್ರಿಷನಲ್ ಶೇಕನ್ನು ನೀರಿನ ಜೊತೆ ತೊಗೊಂಡ್ರೆ 137 ಕ್ಯಾಲೋರಿ ನಿಮ್ಮ ದೇಹಕ್ಕೆ ಒದಗುವಂಥದ್ದು. ಕೆನೆ ತೆಗೆದ ಹಾಲಿನ ಜೊತೆ ತಗೊಂಡ್ರೆ 250 ಕ್ಯಾಲೋರಿಯಷ್ಟು ನಿಮ್ಮ ದೇಹಕ್ಕೆ ಸೇರೋವಂಥದ್ದು. ಕ್ಲಿಯರ್? ಈಗ ನಾವು ಪ್ರತಿದಿನ ಆಹಾರ ತಿಂತಿದ್ದೀವಲ್ಲ, ಅದರಲ್ಲಿ ಎಷ್ಟೆಷ್ಟು ಕ್ಯಾಲೋರೀಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದನ್ನು ಹೇಳಿದ ಮೇಲೆ ನೀವು ಡಿಸೈಡ್ ಮಾಡಬೇಕು ತಿನ್ನೋ ಪ್ರಮಾಣವನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಬೇಕು. ಆ್ಯಂಡ್ ಆಹಾರ ಬದಲಿಗೆ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್ ತಗೊಳ್ಳೋದ್ರಿಂದ ಎಷ್ಟೊಂದು ಕ್ಯಾಲೋರೀಸ್ ಕಡಿಮೆ ಆಗೋದ್ರಿಂದ ನನ್ನ ವೆಯ್ಟ್ ಲಾಸ್ ಎಷ್ಟು ಆರೋಗ್ಯವಾಗುತ್ತೆ ಆ್ಯಂಡ್ ಎಷ್ಟು ಬೇಗ ಕೂಡ ಆಗುತ್ತೆ ಅನ್ನೋದನ್ನು ನೀವೀಗ ಡಿಸೈಡ್ ಮಾಡಬೇಕು. ಸ್ಟಾರ್ಟ್ ಮಾಡೋಣವಾ? ಎಸ್, ಮೊದಲನೇದಾಗಿ ಇಡ್ಲಿ. 6 ಇಡ್ಲಿಯಲ್ಲಿ 350 ಕ್ಯಾಲೋರೀಸ್ ಇರುತ್ತೆ. ಓಕೆ, ಇದರ ಬದಲಾಗಿ ನಮ್ಮ ಒಂದು ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್ ತಗೊಂಡ್ರೆ ನಿಮಗೆ ಸರಿಸುಮಾರು 100 ಕ್ಯಾಲೋರೀಸ್ ಉಳಿತಾಯ ಆಗುತ್ತೆ. ಅಂದರೆ 100 ಕ್ಯಾಲೋರೀಸ್ ನಿಮ್ಮ ದೇಹಕ್ಕೆ ಸೇರೋದು ಉಳಿತು. ಅದು 6 ಇಡ್ಲಿ ತಿನ್ನೋರು. ಇನ್ನು ಜಾಸ್ತಿ ತಿನ್ನೋರಾದರೆ ಜಸ್ಟ್ ಯೋಚನೆ ಮಾಡಿ. ಕರೆಕ್ಟ್? ಇದೇ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಿ. ದಿನದಲ್ಲಿ 1 ಬಾರಿ ಅಥವಾ 2 ಬಾರಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಎಷ್ಟು ನಮ್ಮದು ದೇಹದ ತೂಕ ಕಡಿಮೆ ಆಗುತ್ತೆ ಅಂತ. ಆ್ಯಂಡ್ ನಾವು ದಿನದಲ್ಲಿ ಒಂದೇ ಬಾರಿ ತಿನ್ನಲ್ಲ, 3 ಹೊತ್ತು ತಿನ್ನೋರಿದ್ದೀವಿ, 4 ಹೊತ್ತು ತಿನ್ನೋರಿದ್ದೀವಿ, ಕೆಲವರು ಇನ್ನೂ ಜಾಸ್ತಿ ಕೂಡ ಇದ್ದಾರೆ. ಸೊ ನೋಡ್ತಾ ಹೋಗೋಣ ಒಂದೊಂದೇ. ವಡ, 3 ವಡ ತಿಂದರೆ 450 ಕ್ಯಾಲೋರೀಸೇ ಇರುತ್ತೆ. ಇದರ ಬದಲು ಶೇಕ್ ಬೆಸ್ಟ್ ಅಲ್ವಾ? ನೆಕ್ಸ್ಟ್, 2 ದೋಸೆ ತಿನ್ನೋದ್ರಿಂದ 500 ಕ್ಯಾಲೋರಿ ನಮ್ಮ ದೇಹಕ್ಕೆ ಸೇರುವಂಥದ್ದು. ಆದರೆ ನ್ಯೂಟ್ರಿಷನಲ್ ಶೇಕಿಂದ ಕೇವಲ 137 ಕ್ಯಾಲೋರಿಯಷ್ಟು ನಮ್ಮ ದೇಹಕ್ಕೆ ಸಿಗುವಂಥ ಕ್ಯಾಲೋರೀಸ್. ಓಕೆ, ನೆಕ್ಸ್ಟ್, ಒಂದು ಪಿಜ್ಜಾ, ಒಂದು ಸ್ಮಾಲ್ ಸೈಜ್ ಪಿಜ್ಜಾ ತಿನ್ನೋದ್ರಿಂದ 200ರಿಂದ 400 ಕ್ಯಾಲೋರಿ. ಸೈಜ್ ಜಾಸ್ತಿ ಆದಂಗೆ, ಕ್ವಾಂಟಿಟಿ ಜಾಸ್ತಿ ಆದಂಗೆ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ಬಟ್ ನ್ಯೂಟ್ರಿಷನಲ್ ಶೇಕ್ದು ಎಷ್ಟಿದೆ ಕಂಪ್ಯಾರಿಸನ್ ಮಾಡ್ತಾ ಹೋಗಿ. ಯಾಕೆ ನಿಮ್ಮದು ವೆಯ್ಟ್ ಗೇನ್ ಆಗ್ತಿದೆ ಆ್ಯಂಡ್ ವೆಯ್ಟ್ ಲಾಸ್ ಆಗೋಕ್ಕೆ ಎಷ್ಟು ಸಿಂಪಲ್ ಸೊಲ್ಯೂಷನ್ ಇಲ್ಲಿದೆ. ನೆಕ್ಸ್ಟ್, ಒಂದು ಸ್ಮಾಲ್ ಬರ್ಗರಲ್ಲಿ 295 ಕ್ಯಾಲೋರೀಸ್ ಇರುತ್ತೆ. ಸ್ವೀಟ್ಸಲ್ಲಿ ನೋಡ್ತಾ ಹೋಗೋಣ ಎಷ್ಟೆಷ್ಟಿರುತ್ತೆ ಅಂತ ಹೇಳಿ. ಒಂದು ಜಿಲೇಬಿ ನೀವು ತಿಂದರೆ 88 ಕ್ಯಾಲೋರಿ, 2 ಗುಲಾಬ್ ಜಾಮೂನ್ ತಿಂದರೆ 340 ಕ್ಯಾಲೋರಿ, ಒಂದೇ ಒಂದು ಪೀಸ್ ಕಾಜು ಕತ್ಲಿ ತಿಂದರೆ 91 ಕ್ಯಾಲೋರೀಸ್ ಇರೋವಂಥದ್ದು, ಒಂದು ದೂದ್ ಪೇಡ ತಿಂದರೆ 100 ಕ್ಯಾಲೋರೀಸ್. ಹೀಗೆ ಒಂದು ಚಾಕ್ಲೇಟ್ ಕೇಕ್ನಲ್ಲಿ 184 ಕ್ಯಾಲೋರೀಸ್, ಒಂದು ಲಾಲಿಪಾಪ್ನಲ್ಲಿ 111 ಕ್ಯಾಲೋರಿ. ಸೊ ನೋಡ್ತಾ ಹೋಗಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಜಸ್ಟ್ ಒನ್ ಸ್ವೀಟ್ಸಲ್ಲಿ ಅಂತ ಹೇಳಿ. ಸೊ ನಾವು ಇಷ್ಟೆಲ್ಲ ತಿಂದಾಗ ನಾವು ದಪ್ಪ ಆಗದಲೇ ಇರೋಕ್ಕೆ ಹೇಗೆ ಸಾಧ್ಯ? ಕರೆಕ್ಟ್? ಹಾಗೆ ಒಂದು ಸ್ಮಾಲ್ ಕಪ್ ಆಫ್ ರೈಸಲ್ಲಿ 206 ಕ್ಯಾಲೋರೀಸ್ ಇರುತ್ತೆ. ಅಂದರೆ ನಾವೆಷ್ಟು ಅನ್ನ ತಿಂತಿದ್ದೀವಿ, ಯಾವ್ಯಾವ ರೂಪದಲ್ಲಿ ತಿಂತಿದ್ದೀವಿ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ. ಹಾಗೆ 2 ಚಪಾತಿನಲ್ಲಿ 240 ಕ್ಯಾಲೋರೀಸ್ ಇರುತ್ತೆ. ಒಂದು ಬಿರಿಯಾನಿಯಲ್ಲಿ 250ರಿಂದ 350 ಅಷ್ಟು ಕ್ಯಾಲೋರೀಸ್ ನಮಗಿರುತ್ತೆ. ಸೊ ಪ್ರಮಾಣ ಜಾಸ್ತಿ ಆದಂಗೆ ಜಾಸ್ತಿ ಕೂಡ ಆಗುತ್ತೆ. ಒಂದು ಪ್ಲೇಟ್ ಗೋಬಿಯಲ್ಲಿ 294 ಕ್ಯಾಲೋರೀಸ್ ಇರುವಂಥದ್ದು, ಒಂದು ಪ್ಲೇಟ್ ಮಸಾಲೆ ಪುರಿಯಲ್ಲಿ 552 ಕ್ಯಾಲೋರೀಸ್ ಇರುವಂಥದ್ದು. ಬರೀ ಪಾನಿಪೂರಿ 12 ಪೀಸ್ ಪೂರಿ ಇವತ್ತೇನು ತಿಂತಾ ಇದ್ದಾರೆ ತುಂಬ ಜನ ಪಾನಿಪುರಿ ಅಂತ ಹೇಳಿ, ಗೋಲ್ಗಪ್ಪ ಅಂತೇಳಿ 600 ಕ್ಯಾಲೋರೀಸ್ ಸೇರ್ತಾ ಇರುವಂಥದ್ದು. ಒಂದೇ ಒಂದು ಬೋಂಡ ತಿನ್ನೋದ್ರಿಂದ 235 ಕ್ಯಾಲೋರೀಸ್ ದೇಹಕ್ಕೆ ಸೇರ್ತಾ ಇರುವಂಥದ್ದು. ಸೊ ಇಷ್ಟು ಆಹಾರ ಪದಾರ್ಥಗಳಿಲ್ಲಿದೆ. ಆ್ಯಂಡ್ ನೀವು ಗೂಗಲಲ್ಲಿ ನೀವು ತಿನ್ನುವಂಥ ಆಹಾರ ಪದಾರ್ಥಗಳ ಕ್ಯಾಲೋರೀಸನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಈಗ ದಿನದಲ್ಲಿ 1 ಬಾರಿ ಅಥವಾ 2 ಬಾರಿ ಈ ಆಹಾರ ಪದಾರ್ಥಗಳನ್ನು ಬಿಟ್ಟು 1 ಬಾರಿ ಅಥವಾ 2 ಬಾರಿ ಈ ಒಂದು ನ್ಯೂಟ್ರಿಷನಲ್ ಶೇಕನ್ನು ತಗೊಳ್ಳೋದ್ರಿಂದ ನಮಗೆ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ, ಆಟೋಮೆಟಿಕಲಿ ನಮಗೆ ದಿನಕ್ಕೆ 300ರಿಂದ 500 ಕ್ಯಾಲರಿ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ನಾವು 1 ಬಾರಿ ಆಹಾರವನ್ನು ಬಿಟ್ಟು ಈ ಒಂದು ಶೇಕನ್ನು ತಗೊಳ್ಳೋದ್ರಿಂದ. ಅದೇ 2 ಬಾರಿ ಬಿಟ್ಟರೆ ಆಟೋಮೆಟಿಕಲಿ ಒಂದು 600ರಿಂದ 1000 ಕ್ಯಾಲೋರೀಸನ್ನು ಕಡಿಮೆ ಮಾಡ್ಕೋಬೋದು ಒಂದು ದಿನಕ್ಕೆ. ಸೊ ಇಷ್ಟಾಯಿತು ಅಂತಂದರೆ ಒಂದು ವಾರಕ್ಕೆ ನಾನು ಅರ್ಧ ಕೆ ಜಿ, 1 ಕೆ ಜಿ, 1.5 ಕೆ ಜಿ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಮಾಡ್ಕೋಬಹುದೋ ಇಲ್ವೋ? ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಕಣ್ಮುಂದೆ ಕಾಣಿಸ್ತಾ ಇದೆ. ಈಗ ನೀವು ಡಿಸೈಡ್ ಮಾಡಬೇಕಾಗಿದೆ ನಾನು ಯಾವುದನ್ನು ತೊಗೋಬೇಕು, ಯಾವುದನ್ನು ಲಿಮಿಟ್ ಮಾಡಬೇಕು ಅಂತ ಹೇಳಿ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ನ್ಯೂಟ್ರಿಷನಲ್ ಶೇಕ್ ಜೊತೆಗೆ ಅಡಿಷ್ನಲಿ ಏನು ಬೇಕಾಗುತ್ತೆ ನೋಡಿ, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್. ಫ್ರೂಟ್ಸ್ ನೋಡಿ, 1 ಕಪ್ ಫ್ರೂಟ್ಸ್
ಬರೀ 65 ಕ್ಯಾಲರಿ. 1 ಕಪ್ ವೆಜಿಟೇಬಲ್ಸ್ ಬರೀ 80 to 100 ಕ್ಯಾಲರೀಸ್. ನಾವು ಈ ನ್ಯೂಟ್ರಿಷನಲ್ ಶೇಕ್ ಜೊತೆಗೆ ಡೈಲಿ 1 ಕಪ್ ಫ್ರೂಟ್ಸ್ ಅಥವಾ 1 ಕಪ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ನಮ್ಮ ಹೆಲ್ತ್, ನಮ್ಮ ವೆಯ್ಟ್ ಲಾಸ್ ಎಷ್ಟು ಎಫೆಕ್ಟಿವ್ ಆಗಿ ಹೆಲ್ದಿ ವೇನಲ್ಲಾಗುತ್ತೆ ನೀವೇ ಡಿಸೈಡ್ ಮಾಡಿ. ಕರೆಕ್ಟ್? ಎಸ್. ಇದು ಇಷ್ಟೋ ತನಕ ನಾವು ಹೇಳಿದ್ದು ಈ ಒಂದು ಪ್ರಾಡಕ್ಟು ಕ್ಯಾಲೋರೀಸ್ ಕಡೆಯಿಂದ ಯಾವ ರೀತಿ ಕ್ಯಾಲೋರೀಸನ್ನು ಕಡಿಮೆ ಮಾಡೋದ್ರಿಂದ ಅಥವಾ ಆಹಾರದ ಬದಲಾಗಿ ಇದನ್ನು ತಗೊಳ್ಳೋದ್ರಿಂದ ಕ್ಯಾಲೋರೀಸ್ ಕಡಿಮೆ ಆಗಿಬಿಟ್ಟು ಯಾವ ರೀತಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ. ಬಟ್ ಈ ಪ್ರಾಡಕ್ಟು ಕೇವಲ ಇದೊಂದೇ ಮಾರ್ಗದಲ್ಲಿ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಸಪೋರ್ಟ್ ಮಾಡೋದಷ್ಟೇ ಅಲ್ಲ, ಅಥವಾ ಬರೀ ವೆಯ್ಟ್ ಲಾಸಿಗೆ ಮಾತ್ರ ಈ ಪ್ರಾಡಕ್ಟ್ ಅಲ್ಲ, ನೀವು ವೆಯ್ಟ್ ಲಾಸಿಗೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಅಂತ ಈ ಪ್ರಾಡಕ್ಟನ್ನು ತಗೊಳ್ತೀರಾ. ಆದರೆ ಈ ಪ್ರಾಡಕ್ಟಲ್ಲಿ ಹಲವಾರು ವೈಶಿಷ್ಟ್ಯತೆಗಳಿದೆ, ಹಲವಾರು ಉಪಯೋಗಗಳಿದೆ, ಹಲವಾರು ಮಾರ್ಗಗಳಿಂದ ನಿಮ್ಮ ವೆಯ್ಟ್ ಲಾಸಿಗೆ ಈ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಏನೇನು ನೋಡೋಣ. ಇದರಲ್ಲಿರುವಂಥ ಮೊದಲನೇ ಒಂದು ಇಂಗ್ರೀಡಿಯೆಂಟ್ ಸೋಯಾ ಪ್ರೋಟೀನ್ ಐಸೋಲೇಟ್. ಸೊ ಇದು ಕಾನ್ಸಂಟ್ರೇಟೆಡ್ ಪ್ರೋಟೀನ್ ಬೇಸ್ ಆಗಿರ್ತದೆ. ಸೊ ನಮ್ಮ ಮಸಲ್ಸಿಗೆ ತುಂಬ ಒಳ್ಳೆಯದು, ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಕೂಡ ಒಳ್ಳೆಯದು ಈ ಒಂದು ಸೋಯಾ ಪ್ರೋಟೀನ್. ಇಲ್ಲಿ ನಾನು ಒಂದೊಂದು ಇಂಗ್ರೀಡಿಯೆಂಟ್ ಏನೇನು ಹೇಳ್ತಾ ಹೋಗ್ತೀನಿ, ಒಂದೊಂದು ಬೆನಿಫಿಟ್ಸ್ ಏನೇನು ಹೇಳ್ತಾ ಹೋಗ್ತೀನಿ, ಅದೆಲ್ಲದೂ ಕೂಡ ಈ ಒಂದು ಪ್ರಾಡಕ್ಟಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ನೆಕ್ಸ್ಟ್, ಮೊದಲನೇ ಒಂದು ಬೆನಿಫಿಟ್ ಸೋಯಾ ಪ್ರೋಟೀನ್ದು ಸ್ನಾಯುಗಳ ಬೆಳವಣಿಗೆ ಮತ್ತು ಚೇತರಿಕೆ. ಸೊ ಈ ಒಂದು ಸೋಯಾ ಪ್ರೋಟೀನ್ ಏನಿದೆ ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಆಗಿರೋದ್ರಿಂದ ಎಲ್ಲ ರೀತಿಯ ಅಮೈನೋ ಆ್ಯಸಿಡ್ಸ್ ಇದರಲ್ಲಿ ಇರೋದ್ರಿಂದ ನಮ್ಮ ಮಸಲ್ಸಿಗೆ ಸ್ಟ್ರೆಂತ್ ಕೊಡುವಂಥದ್ದಾಗಿರ್ಬೋದು, ಸೊ ಮಸಲ್ಸ್ ಏನಾದರೂ ಡ್ಯಾಮೇಜ್ ಆಗಿದೆ ಅದನ್ನು ರಿಪೇರ್ ಮಾಡುವಂಥ ಕೆಲಸ ಆಗಿರ್ಬೋದು, ಸೊ ಆ ಕೆಲಸವನ್ನು ಈ ಒಂದು ಕಂಟೆಂಟ್ ನಮಗೆ ಮಾಡಿಕೊಡುತ್ತೆ. ಹಾಗೆ ಪ್ರೋಟೀನ್ ಸಿಂಥಸಿಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ರಕ್ತ ಪ್ರವಾಹಕ್ಕೆ ಬೇಗ ಅಬ್ಸಾರ್ಪ್ಷನ್ ಆಗೋದ್ರಿಂದ, ಸೊ ಅಮೈನೋ ಆ್ಯಸಿಡ್ಸ್ ಬ್ಲಡ್ಡಲ್ಲಿ ಬೇಗ ಸೇರ್ಕೊಳ್ಳೋದ್ರಿಂದ, ಸೊ ನಮ್ಮ ಮಸಲ್ಸಿಗೆ ಏನೇನು ಬೇಕಾಗುತ್ತೋ, ನಮ್ಮ ಮಸಲ್ಸಿಗೆ ಕೊಡುವಂಥ ಸ್ಟ್ರೆಂತ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಬೇಗ ಮಾಡಿಕೊಡ್ತದೆ. ನೆಕ್ಸ್ಟ್, ಸೊ ಇದರಿಂದ ಏನು ಅಂದರೆ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಫಿಟ್ನೆಸ್ ಎಂಥೂಸಿಯಾಸ್ಟ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಸ್ನಾಯುವಿನ ದ್ರವ್ಯರಾಶಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ತೂಕ ಇಳಿಸುವಂಥ ಸಮಯದಲ್ಲಿ ನಮ್ಮ ಮಸಲ್ಸ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು. ಮಸಲ್ಸ್ ಸ್ಟ್ರಾಂಗ್ ಆಗಿರಬೇಕು, ಮಸಲ್ಸ್ ತುಂಬಿಕೊಂಡಿರಬೇಕು, ಮಸಲ್ಸ್ ಚೆನ್ನಾಗಿ ಕಾಣಬೇಕು, ಆ್ಯಂಡ್ ಆ ಮಸಲ್ಸ್ ಯಾವತ್ತೂ ವೀಕ್ ಆಗಬಾರ್ದು. ಸೊ ವೀಕ್ ಆಗ್ದಂಗೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ದಟ್ ಈಸ್ ಫ್ಯಾಟ್ ಲಾಸ್. ಸೊ ಆ ಒಂದು ಪ್ರೋಸೆಸ್ ಆಗಲಿಕ್ಕೆ ಈ ಒಂದು ಪ್ರಾಡಕ್ಟ್ ನಮಗೆ ಸಪೋರ್ಟ್ ಮಾಡುತ್ತೆ. ಎರಡನೇದಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಅಂದರೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ, ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದೆ, ಅಪಧಮನಿಯ ಕಾರ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಈ ರೀತಿ ಹೃದಯದ ಆರೋಗ್ಯವನ್ನು ಕಾಪಾಡುವಂಥದ್ದು. ಹಾಗೆ ತೂಕ ನಿರ್ವಹಣೆ, ಸೊ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಕೂಡ ಈ ಒಂದು ಕಂಟೆಂಟ್ ಸಪೋರ್ಟ್ ಮಾಡುತ್ತೆ. ಹೇಗೆ ಅಂತ ನೋಡೋದಾದರೆ ಇದು ಕಡಿಮೆ ಕೊಬ್ಬಿನ ಅಂಶ ಇರುವಂಥ ಒಂದು ಪ್ರೋಟೀನ್ ಸೋರ್ಸ್ ಆಗಿರುವಂಥದ್ದು. ಇದು ನಿಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡೋದ್ರಿಂದ, ಸೊ ನಿಮಗೆ ಯಾವಾಗ ಹೊಟ್ಟೆ ತುಂಬಿದೆ ಅನಿಸುತ್ತೆ ಅವಾಗ ನಿಮಗೆ ಮತ್ತೆ ಮತ್ತೆ ಏನಾದರೂ ತಿನ್ನಬೇಕು ಅನಿಸುತ್ತಾ? ಇಲ್ಲ, ಅವಾಗ ಆಟೋಮೆಟಿಕಲಿ ನಿಮಗೆ ದೇಹಕ್ಕೆ ಬೇಕಾಗಿರುವಂಥ ಶಕ್ತಿ, ಎನರ್ಜಿ, ಮಸಲ್ಸಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಕೊಡೋದ್ರ ಜೊತೆಗೆ ನಿಮಗೆ ಹೊಟ್ಟೆ ತುಂಬಿದ ಅನುಭವ ಕೊಡೋದ್ರಿಂದ ನಿಮಗೆ ಪದೇ ಪದೇ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಅನಿಸೋದಿಲ್ಲ. ಅವಾಗ ಆಟೋಮೆಟಿಕಲಿ ನಿಮಗೆ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಪೋರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದರ ಜೊತೆ ಅಡಿಷ್ನಲ್ ಬೆನಿಫಿಟ್ಸ್ ಏನಂತಂದರೆ, ಸೊ ಮೆನೋಪಾಸ್ ಅಂದರೆ ಋತುಬಂಧದ ಲಕ್ಷಣಗಳೇನಿದೆ, ಲೈಕ್ ಹಾಟ್ ಫ್ಲ್ಯಾಶಸ್ ಆಗಿರ್ಬೋದು, ಈ ರೀತಿ ಸಡನ್ಲಿ ಬಾಡಿ ಹೀಟ್ ಆಗಿರುವಂಥದ್ದಾಗಿರ್ಬೋದು, ತಲೆ ಸುತ್ತು ಬರುವಂಥದ್ದು, ಬೆವರು ಬರುವಂಥದ್ದು, ಸೊ ಈ ಥರ ಕೆಲವೊಂದು ಸಮಸ್ಯೆಗಳು ಕೂಡ ಇರ್ತದೆ. ಸೊ ಆ ಸಮಸ್ಯೆಗೂ ಕೂಡ ಒಂದು ಸೊಲ್ಯೂಷನ್ ಕೊಡ್ತದೆ. ಹಾಗೆ ಮೂಳೆಗಳ ಆರೋಗ್ಯವನ್ನು ಕೂಡ ಬೆಂಬಲಿಸಲಿಕ್ಕೆ ಈ ಒಂದು ಕಂಟೆಂಟ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಇದರಲ್ಲಿರುವಂಥ ಈ ಪ್ರಾಡಕ್ಟಲ್ಲಿರುವಂಥ ಮತ್ತೊಂದು ಇಂಗ್ರೀಡಿಯೆಂಟ್ ವೇ ಪ್ರೋಟೀನ್. ಏನಿದು ವೇ ಪ್ರೋಟೀನ್ ಅಂತ ಹೇಳೋದಾದರೆ, ಇದು ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಆಗಿದೆ, ಬೆಸ್ಟ್ ಕ್ವಾಲಿಟಿದಾಗಿರುತ್ತೆ. ವೇ ಅಂದರೆ ಏನು ಅಂತಂದರೆ ಚೀಸ್ ಉತ್ಪಾದನೆಯ ಸಮಯದಲ್ಲಿ ಹಾಲಿನಿಂದ ಬೇರ್ಪಡುವ ದ್ರವವಾಗಿದೆ. ಸೊ ಆ ಒಂದು ದ್ರವದ ಒಂದು ಪ್ರೋಟೀನ್ ಭಾಗವನ್ನು ವೇ ಪ್ರೋಟೀನ್ ಅಂತ ಕರೀತಾರೆ. ಇದರಲ್ಲಿ ಎಲ್ಲ ರೀತಿಯ ಅಮೈನೋ ಆ್ಯಸಿಡ್ಸ್ಗಳನ್ನು ಒಳಗೊಂಡಿರ್ತದೆ. ಸೊ ಇದು ಬೇರೆ ಎಲ್ಲ ರೀತಿಯ ಪ್ರೋಟೀನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ ಬೇಗ ಕರಗುತ್ತದೆ, ಅಂದರೆ ಕರುಳಿನಲ್ಲಿ ಬೇಗ ಕರಗುವಂಥ ಒಂದು ಪ್ರೋಟೀನ್ ಆಗಿದೆ, ಅಂದರೆ ನಮ್ಮ ದೇಹಕ್ಕೆ ಬೇಗ ಸೇರಿಕೊಳ್ತದೆ. ನೆಕ್ಸ್ಟ್, ಇದು ಅಗೇನ್ ನಾನು ಅವಾಗಲೇ ಹೇಳ್ದಂಗೆ ಮಸಲ್ಸ್ ಏನಿದೆ ಸ್ನಾಯುವಿನ ಬೆಳವಣಿಗೆಗೆ ಇದು ಉತ್ತೇಜನವನ್ನು ನೀಡ್ತದೆ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಯಸ್ಸಾದಂತೆ ಸ್ನಾಯುವಿನ ದ್ರವ್ಯರಾಶಿ ಸ್ವಾಭಾವಿಕವಾಗಿ ಕಡಿಮೆ ಆಗ್ತದೆ. ಓಕೆ, ನೋಡಿ, ಏಜ್ ಆಗ್ತಾ 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 ಸ್ನಾಯುವಿನ ದ್ರವ್ಯರಾಶಿ, ಆ ಮಸಲ್ ಮಾಸ್ ಅಂತ ನಾವೇನು ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಅಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ಒಂದು ಎಂಟಿ ಸ್ಪೇಸ್ ಉಳ್ಕೊಳ್ಳುತ್ತೆ. ಆ ಎಂಟಿ ಸ್ಪೇಸ್ ಏನಾಗುತ್ತೆ ಅಂತಂದರೆ, ನೀವು ಹೆಚ್ಚು ಕ್ಯಾಲೋರೀಸನ್ನು ಸೇವನೆ ಮಾಡಿದಾಗ ಅದು ಕೊಬ್ಬಾಗಿ
ಶೇಖರಣೆಯಾಗಿ ಆ ಜಾಗದಲ್ಲಿ ಕೊಬ್ಬಾಗಿ ಶೇಖರಣೆ ಆಗ್ತಾ ಹೋಗ್ತದೆ. ಇದರಿಂದ ನಿಮಗೆ ದೀರ್ಘಕಾಲದ ಕಾಯಿಲೆಗಳು ಬರುವಂಥ ಸಾಧ್ಯತೆ ಹೆಚ್ಚು. ಹಾಗಾಗಿ ಇದೆರಡೂ ಆಗಬಾರ್ದು ನಿಮಗೆ ಅಂತಂದರೆ ಒಂದು ಎಕ್ಸಸೈಸ್ ಮಾಡಬೇಕು, ಇನ್ನೊಂದು ಈ ಒಂದು ವೇ ಪ್ರೋಟೀನ್ ಅಥವಾ ಈ ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್ ತೊಗೊಂಡಾಗ ಏನಾಗುತ್ತೆ, ಆ ಮಸಲ್ ಮಾಸ್ ಕಡಿಮೆ ಆಗ್ದಂಗೆ ನೋಡಿಕೊಂಡು ಅಲ್ಲಿಗೆ ಬೇಕಾಗಿರುವಂಥ ಪ್ರೋಟೀನನ್ನು ಕೊಡೋದ್ರಿಂದ ನಿಮಗೆ ಕೊಬ್ಬಿನ ಶೇಖರಣೆ ಆಗ್ದಂಗೆ ನೋಡ್ಕೊಳ್ಳಿಕ್ಕೆ ಇನ್ನೊಂದು ದಾರಿಯಲ್ಲಿ ಮತ್ತೆ ಈ ಪ್ರಾಡಕ್ಟ್ ಸಹಕರಿಸ್ತದೆ. ನೆಕ್ಸ್ಟ್, ಸೊ ಇದರಲ್ಲಿ ಲ್ಯೂಸಿನ್ ಅನ್ನೋ ಒಂದು ಅಮೈನೋ ಆ್ಯಸಿಡ್ ಇರೋದ್ರಿಂದ ಇದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟನ್ನು ಉತ್ತೇಜನೆ ಕೊಡ್ತದೆ. ಸೊ ವಯಸ್ಸಿಗೆ ಸಂಬಂಧಿಸಿದ ಸ್ನಾಯು ನಷ್ಟವನ್ನು ತಡೆಗಟ್ಟಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಪರಿಣಾಮಕಾರಿಯಾಗಿದೆ. ಸೊ ಇದು ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡ್ತದೆ, ಟೈಪ್ 2 ಡಯಾಬಿಟೀಸಿಗೆ ಒಳ್ಳೆಯದು, ನಮ್ಮ ದೇಹದಲ್ಲಿ ಆಗುವಂಥ ಉರಿಯೂತ ಇನ್ಫ್ಲಮೇಷನ್ಸನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ಹಾಗೆ ಕರುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೂ ಕೂಡ ಸೊ ಬರದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಇದು ವರ್ಕ್ ಆಗ್ತದೆ, ಫ್ರೀ ರ್ಯಾಡಿಕಲ್ಸ್ಗಳ ವಿರುದ್ಧ ಹೋರಾಡ್ತದೆ. ಹಾಗೆ ಪ್ರೋಟೀನ್ ರಕ್ತದ ಕೊಬ್ಬಿನ ಮೇಲೆ ಪ್ರಯೋಜನಕಾರಿ ಪ್ರಮಾಣಗಳನ್ನು ಬೀರಬಹುದು, ಅಂದರೆ ರಕ್ತದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ಪ್ರೋಟೀನ್ ಹೊಟ್ಟೆಯನ್ನು ತೃಪ್ತಿಪಡಿಸುತ್ತದೆ, ಅಂದರೆ ತುಂಬಿದ ಅನುಭವವನ್ನು ನೀಡುತ್ತದೆ, ಇದರಿಂದ ಹಸಿವು ಕಡಿಮೆ ಆಗ್ತದೆ. ಈ ಗುಣವು ಕಡಿಮೆ ಕ್ಯಾಲೋರಿಗಳನ್ನು ಸೇವಿಸುವ ಮತ್ತು ತೂಕ ಇಳಿಸಿಕೊಳ್ಳಲು ಅಗತ್ಯವಿರುವವರಿಗೆ ಉಪಯುಕ್ತವಾಗಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಈ ಒಂದು ಪ್ರಾಡಕ್ಟ್ ನಿಮಗೆ ವೆಯ್ಟ್ ಲಾಸ್ಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಪ್ರೋಟೀನ್ ನಿಮ್ಮ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡ್ತದೆ. ಹೆಚ್ಚಿದ ಪ್ರೋಟೀನ್ ಸೇವನೆಯು ಪ್ರಸಿದ್ಧ ತೂಕ ಇಳಿಸುವ ತಂತ್ರವಾಗಿದೆ. ನಾನು ಪ್ರತಿ ಸಲನೂ ಹೇಳ್ತಿರ್ತೀನಿ, ತುಂಬ ಜನ ವೆಯ್ಟ್ ಲಾಸಿಗೆ ಅಂತ ತುಂಬ ಕಷ್ಟಪಡ್ತಾರೆ, ತುಂಬ ಡಯಟ್ ಮಾಡ್ತಾರೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ದೇಹದಲ್ಲಿ ಪ್ರೋಟೀನ್ ಅಂಶ ಅವಶ್ಯಕತೆಗೆ ತಕ್ಕ ಅಷ್ಟು ಇರಲಿಲ್ಲ ಅಂತಂದರೆ ಎಷ್ಟೇ ಕಷ್ಟಪಟ್ಟರೂ ಹೆಲ್ದಿ ವೆಯ್ಟ್ ಲಾಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ದೇಹದಲ್ಲಿ ಆರೋಗ್ಯವಂತ ಪ್ರೋಟೀನ್ ಅಂಶ ಇತ್ತು ಅಂದರೆ ನಮ್ಮ ದೇಹದ ತೂಕನೂ ಕೂಡ ಆರೋಗ್ಯವಂತ ದೇಹದ ತೂಕ ನಮ್ಮದಾಗಿರುತ್ತೆ. ಓಕೆ, ನೆಕ್ಸ್ಟ್, ಹೆಚ್ಚು ಪ್ರೋಟೀನ್ ಸೇವಿಸುವುದರಿಂದ ಕೊಬ್ಬು ಕರಗುವಿಕೆ ಕಾರಣವಾಗಬಹುದು. ಎಸ್, ನಾವು ಯಾವಾಗ ಹೆಚ್ಚು ಪ್ರೋಟೀನ್ ಸೇವನೆ ಮಾಡ್ತೀವೋ ಇದರಿಂದ ಹೆಚ್ಚು ಕೊಬ್ಬು ಫ್ಯಾಟ್ ನಮ್ಮ ದೇಹದಲ್ಲಿ ಕರಗ್ತದೆ. ಹೇಗೆ? ಒಂದು, ಹಸಿವನ್ನು ಕಡಿಮೆ ಮಾಡ್ತದೆ, ಯಾಕೆಂದರೆ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ. ಇದರಿಂದ ಆಟೋಮೆಟಿಕ್ಕಾಗಿ ಕ್ಯಾಲೋರಿ ಸೇವನೆಯನ್ನು ನಾವು ಕಡಿಮೆ ಮಾಡ್ತೀವಿ. ಪ್ರೋಟೀನ್ ತಗೊಳ್ಳೋದ್ರಿಂದ ಚಯಾಪಚಯ ಕ್ರಿಯೆ ಹೆಚ್ಚಾಗ್ತದೆ, ಆವಾಗ ಹೆಚ್ಚು ಕ್ಯಾಲೋರಿ ಬರ್ನ್ ಆಗುತ್ತೆ. ಜೊತೆಗೆ ಸ್ನಾಯುವಿನ ದ್ರವ್ಯರಾಶಿ ಅಂದರೆ ಮಸಲ್ ಮಾಸನ್ನು ಕೂಡ ಕಾಪಾಡುತ್ತೆ. ನೋಡಿ, ಇಷ್ಟು ಮೇಂಟೈನ್ ಮಾಡೋದ್ರಿಂದ, ಇಷ್ಟು ಕೆಲಸವನ್ನು ಪ್ರೋಟೀನಿಂದ ಮಾಡೋದ್ರಿಂದ ನಮಗೆ ಈ ಒಂದು ಪ್ರಾಡಕ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ನಲ್ಲಿ. ಓಕೆ, ನೆಕ್ಸ್ಟ್, ಇದರಲ್ಲಿರುವಂತಹ ಮತ್ತೊಂದು ಅದ್ಭುತವಾದಂತಹ ಪೋಷಕಾಂಶಗಳು ಅಂತಂದರೆ 25 ರೀತಿಯ ವಿಟಮಿನ್ಸ್ಗಳು ಮತ್ತು ಮಿನರಲ್ಸ್ಗಳು ಇದರಲ್ಲಿ ಇರುವಂಥದ್ದು. ಸೊ ಇಷ್ಟು ವಿಟಮಿನ್ಸ್ ಮತ್ತು ಮಿನರಲ್ಸ್ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಕೊಡುವಂಥದ್ದಾಗಿರ್ಬೋದು, ಜೀವಕೋಶಗಳಿಗಾಗಿರ್ಬೋದು, ರಕ್ತವನ್ನು ಆರೋಗ್ಯವಾಗಿಡೋಕ್ಕಾಗಿರ್ಬೋದು, ಮೂಳೆಗಳಿಗಾಗಿರ್ಬೋದು, ನರಗಳ ಆರೋಗ್ಯಕ್ಕಾಗಿರ್ಬೋದು, ಕಣ್ಣಿನ ಆರೋಗ್ಯಕ್ಕಾಗಿರ್ಬೋದು, ಜೀರ್ಣಕ್ರಿಯೆಗಾಗಿರ್ಬೋದು, ದೇಹಕ್ಕೆ ಶಕ್ತಿ ಕೊಡುವಂಥದ್ದಾಗಿರ್ಬೋದು, ಕಣ್ಣಿನ ಆರೋಗ್ಯವನ್ನು ನೋಡ್ಕೊಳ್ಳುವಂಥದ್ದಾಗಿರ್ಬೋದು. ಸೊ ಎಲ್ಲ ಥರಕ್ಕೂ ಈ 25 ವಿಟಮಿನ್ಸ್ ಮತ್ತು ಮಿನರಲ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಯಾವುದ್ಯಾವುದಿದೆ ಅಂತ ನೋಡ್ತಾ ಹೋಗೋದಾದರೆ ವಿಟಮಿನ್ ಎ, ಬೀಟಾ ಕ್ಯಾರೋಟಿನ್, ವಿಟಮಿನ್ B1, B2, B6, ವಿಟಮಿನ್ ಸಿ, ಬಯೋಟಿನ್, ವಿಟಮಿನ್ B9, ವಿಟಮಿನ್ B3, ವಿಟಮಿನ್ B5, ವಿಟಮಿನ್ B12, ವಿಟಮಿನ್ D2, ವಿಟಮಿನ್ ಇ, ಕೊಲಿನ್, ಮಾಲಿಬ್ಡೆನಮ್, ಸೆಲೆನಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಫಾಸ್ಫರಸ್, ಕ್ಯಾಲ್ಶಿಯಂ, ಕಾಪರ್, ಮೆಗ್ನೀಷಿಯಂ, ಜಿಂಕ್, ಪೊಟ್ಯಾಷಿಯಂ, ಐರನ್. ನೋಡಿ, ಇಷ್ಟು ಪೋಷಕಾಂಶಗಳನ್ನು ಕೂಡ ಒಳಗೊಂಡಿರುವಂಥದ್ದು ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್. ಆಹಾರದ ಬದಲಾಗಿ ನಾವು ಇಲ್ಲೇನು ತಗೊಳ್ತೀವಿ, ಇದರಲ್ಲಿ ಇಷ್ಟು ಪೋಷಕಾಂಶಗಳನ್ನ ಒಳಗೊಂಡಿರುತ್ತೆ. ಇಷ್ಟು ತಗೊಂಡ್ರೆ ನಮ್ಮ ದೇಹದ ಸಂಪೂರ್ಣ ಆರೋಗ್ಯಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ಇದರಲ್ಲಿ ಇರುವಂಥದ್ದು. ಓಕೆ, ನೆಕ್ಸ್ಟ್, ಫೈಬರ್ ಬ್ಲೆಂಡ್. ಎಸ್, ಈ ಒಂದು ಪ್ರಾಡಕ್ಟ್ನಲ್ಲಿ ಮತ್ತೊಂದು ಅದ್ಭುತವಾದಂಥ ಕಂಟೆಂಟ್ ಅಂತಂದರೆ ಫೈಬರ್, ಅಂದರೆ ನಾರಿನ ಅಂಶ ಇರುವಂಥದ್ದು. ಸೊ ಯಾವುದ್ಯಾವುದು ಅಂತ ನೋಡೋದಾದರೆ ಒಂದು ಸೋಯಾ ಫೈಬರ್, ಓಟ್ ಫೈಬರ್ ಮತ್ತು ಸೈಲಿಯಂ ಹಸ್ಕ್. ಸಾಮಾನ್ಯ ಭಾಷೆಯಲ್ಲಿ ಇಸಾಬ್ಗೋಲ್ ಅಂತ ಕೂಡ ಕರೀತಾರೆ, ಸೈಲಿಯಂ ಹಸ್ಕ್. ಎಸ್, ಸೋಯಾ ಫೈಬರ್ ಇದರಿಂದ ಏನು ಬೆನಿಫಿಟ್? ಸೊ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ಡಯಾಬಿಟೀಸ್ಗೆ ಒಳ್ಳೆಯದು. ಸೊ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಕೊಲೆಸ್ಟ್ರಾಲನ್ನು ನಮ್ಮ ದೇಹದಲ್ಲಿ ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೋಯಾ ಫೈಬರ್ ಏನಿದೆ, ಸಕ್ಕರೆಯ ಹೀರಿಕೊಳ್ಳುವೆಯನ್ನು ವಿಳಂಬಗೊಳಿಸುತ್ತದೆ. ಅಂದರೆ ನಾವು ತಿಂದ ತಕ್ಷಣ ಇಮ್ಮಿಡಿಯೇಟಾಗಿ ಶುಗರ್ ಬ್ಲಡ್ಡಿಗೆ ರಿಲೀಸ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ಅಥವಾ ನಿಧಾನದ ಪ್ರಮಾಣದಲ್ಲಿ ರಿಲೀಸ್ ಆಗೋ ಥರ ನೋಡ್ಕೊಳ್ಳೋದ್ರಿಂದ ಇದು ಡಯಾಬಿಟೀಸಿಗೆ ಸಪೋರ್ಟ್ ಆಗ್ತದೆ. ಹಾಗೆ ಇದು ಕೂಡ ಹೊಟ್ಟೆ ತುಂಬಿದ ಅನುಭವ ಕೊಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೂ ಕೂಡ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್, ಹೆಚ್ಚಿನ ನಾರಿನ ಅಂಶ ಇರೋದರಿಂದ ನಿಮಗೆ ಜೀರ್ಣಕ್ರಿಯೆ ಅತ್ಯುತ್ತಮವಾಗಲಿಕ್ಕೆ ಸಹಕರಿಸ್ತದೆ. ಸೋಯಾ ಫೈಬರ್ ಏನಿದೆ, ಕರುಳಿನ ಪೆರಿಸ್ಟಾಲ್ಸಿಸ್ ಅನ್ನು ಉತ್ತೇಜಿಸುತ್ತದೆ ಹಾಗೂ ಮಲಬದ್ಧತೆ ಮತ್ತು ಕೋಲನ್ ಕ್ಯಾನ್ಸರ್ನ ತಡೀತದೆ. ಸೊ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ಕೋಲನ್ ಕ್ಯಾನ್ಸರ್ ಆಗಿರ್ಬೋದು. ಸೊ ಇದು ಬರದಂಗೆ ನೋಡ್ಕೊಳ್ಳಿಕ್ಕೆ ಈ ಒಂದು ಕಂಟೆಂಟ್ ಈ ಒಂದು ಪ್ರಾಡಕ್ಟ್ನಲ್ಲಿ ಸಹಾಯ ಮಾಡ್ತದೆ. ಮಲ ವಿಸರ್ಜನೆ ಸುಲಭಗೊಳಿಸಲು ಸಹಕರಿಸ್ತದೆ. ನೆಕ್ಸ್ಟ್, ಓಟ್ ಫೈಬರ್.
ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದ್ರ ಮುಖಾಂತರ ಹೃದಯದ ಆರೋಗ್ಯಕ್ಕೆ ಉತ್ತೇಜನ ಕೊಡ್ತದೆ. ಇದು ಕೂಡ ಹೊಟ್ಟೆ ತುಂಬಿದ ಅನುಭವ ಕೊಡೋದ್ರಿಂದ ನಿಮಗೆ ತೂಕ ನಷ್ಟ ಅಥವಾ ತೂಕ ನಿರ್ವಹಣೆಗೆ ಸಹಾಯ ಮಾಡ್ತದೆ, ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಡಯಾಬಿಟೀಸ್, ಶುಗರ್ ಕಂಟ್ರೋಲ್ಗೂ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್, ಸೈಲಿಯಂ ಹಸ್ಕ್, ಇಸಾಬ್ಗೋಲ್ ಅಂತ ಕೂಡ ಕರೀತಾರೆ. ಇದು ಒಂದು ಪ್ಲಾಂಟಗೋ ಓವಾಟಾ ಸಸ್ಯದ ಬೀಜಗಳ ಸಿಪ್ಪೆಯಿಂದ ತಯಾರಿಸಿದ ನಾರಿನ ಒಂದು ರೂಪವಾಗಿರ್ತದೆ. ಸೊ ಇದು ವಿರೇಚಕ ಪರಿಣಾಮವನ್ನು ನೀಡುವ ಮೂಲಕ ಜೀರ್ಣಕ್ರಿಯೆಯ ಆರೋಗ್ಯಕ್ಕೆ ಸಹಾಯ ಮಾಡ್ತದೆ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಇದು ಒಂದು ಪ್ರೀಬಯೋಟಿಕ್ ಕೂಡ ಆಗಿರೋದ್ರಿಂದ ಕರುಳಿನಲ್ಲಿ ಪ್ರೋಬಯೋಟಿಕ್ಗಳ ಆರೋಗ್ಯಕರ ಕೊಲೊನೀಸ್ ಬೆಳೆಯಲು ಅಗತ್ಯವಾಗಿರ್ತದೆ. ಸೊ ಪ್ರೋಬಯೋಟಿಕ್ಸ್ ಅಂತಂದರೆ ಜೀವಂತವಾಗಿರುವಂಥ ಸೂಕ್ಷ್ಮ ಜೀವಿಗಳು, ಅವು ಬೇಕೇ ಬೇಕು. ಏನಕ್ಕೆ? ನಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿರಲಿಕ್ಕೆ. ಸೊ ಇವು ನಮ್ಮ ಕರುಳಿನ ಭಾಗದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರ್ತವೆ. ಅವು ಆರೋಗ್ಯವಾಗಿರಬೇಕು ಅಂದರೆ ಪ್ರೀಬಯೋಟಿಕ್ಸ್ ಅಂದರೆ ನಾರಿನ ಅಂಶ, ಫೈಬರಿನ ಅಂಶ ತುಂಬ ಅವಶ್ಯಕವಾಗಿರುವಂಥದ್ದು, ಅದು ಈ ಒಂದು ಕಂಟೆಂಟ್, ಈ ಒಂದು ಪ್ರಾಡಕ್ಟ್ನಲ್ಲಿ ಇರ್ತದೆ. ನೆಕ್ಸ್ಟ್, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಉತ್ತೇಜಿಸ್ತದೆ, ನಿಮ್ಮ ತೂಕವನ್ನು ನಿರ್ವಹಿಸಲಿಕ್ಕೆ ಸಪೋರ್ಟ್ ಮಾಡ್ತದೆ, ಹಾಗೆ ಡಯಾಬಿಟೀಸಿಗೆ ಕೂಡ ಒಳ್ಳೆಯದು ಈ ಒಂದು ಸೈಲಿಯಂ ಹಸ್ಕ್. ಓಕೆ, ಎಸ್, ಇದರಲ್ಲಿರುವಂತಹ ಮತ್ತೊಂದು ಇಂಗ್ರೀಡಿಯೆಂಟ್ ಅಂದರೆ ಜಿಂಜರ್ ಎಕ್ಸ್ಟ್ರಾಕ್ಟ್, ಶುಂಠಿಯ ಸಾರ. ಇದು ಜೀರ್ಣಕ್ರಿಯೆಯನ್ನು ಬೆಂಬಲಿಸ್ತದೆ, ಉರಿಯೂತವನ್ನು ಕಡಿಮೆ ಮಾಡ್ತದೆ ಮತ್ತು ಚಯಾಪಚಯವನ್ನು ಹೆಚ್ಚಿಸ್ತದೆ. ನೆಕ್ಸ್ಟ್, ಇದರಲ್ಲಿರುವಂಥ ಮತ್ತೊಂದು ಇಂಗ್ರೀಡಿಯೆಂಟ್ ಟ್ರಿಬುಲಸ್ ಎಕ್ಸ್ಟ್ರಾಕ್ಟ್ ಅಂದರೆ ಗೋಕ್ಷರು. ಇದು ಶಕ್ತಿಯ ಮಟ್ಟಗಳು ಮತ್ತು ದೈಹಿಕ ಕಾರ್ಯಕ್ಷಮತೆಯನ್ನು ಬೆಂಬಲಿಸ್ತದೆ. ನೋಡಿ, ತುಂಬ ಜನ ವೆಯ್ಟ್ ಲಾಸ್ ಅನ್ನೋ ಒಂದು ಪ್ರೋಸೆಸ್ಸಲ್ಲಿದ್ದಾಗ ಅವರಿಗೆ ಕೆಲಸ ಮಾಡಲಿಕ್ಕೆ ಒಂದು ಶಕ್ತಿ ಇರೋದಿಲ್ಲ. ಬಿಕಾಸ್ ಅವರು ಅನ್ಸೈಂಟಿಫಿಕ್ ಮೆಥಡಲ್ಲಿ ಡಯೆಟ್ ಅಂತೆ ಅದಂತೆ ಇದಂತೆ ಏನೇನೋ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಪ್ರಾಡಕ್ಟ್ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಗಿದೆ ಅಂತಂದರೆ, ಸೊ ಈ ಒಂದು ಪ್ರಾಡಕ್ಟನ್ನು ತಗೊಳ್ಳೋದ್ರಿಂದ ನಿಮಗೆ ದೇಹಕ್ಕೆ ಶಕ್ತಿ ಕೂಡ ಸಿಗಬೇಕು, ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ನೀವು ಒಂದು ಆ್ಯಕ್ಟಿವ್ ಆಗಿ ಕೂಡ ಇರಬೇಕು, ಅದಕ್ಕೂ ಕೂಡ ಈ ಪ್ರಾಡಕ್ಟ್ ನಿಮಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಎಸ್, ಇದರಲ್ಲಿರುವಂತಹ ಮತ್ತೊಂದು ಲೈಫ್ ಚೇಂಜಿಂಗ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ, ಇವಾಗ ಸದ್ಯದ ಒಂದು ನ್ಯೂಟ್ರಿಷನಲ್ ಇಂಡಸ್ಟ್ರಿಯಲ್ಲಿ ಟ್ರೆಂಡಿಂಗ್ನಲ್ಲಿರುವಂತಹ ಆ್ಯಂಡ್ ಹೈಲಿ ವ್ಯಾಲ್ಯೂಯಬಲ್ ಕಂಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ದಟ್ ಈಸ್ ಪ್ರೀಬಯೋಟಿಕ್ ಫೈಬರ್. ಓಕೆ, ಸೊ ಅದು ಐಸೋಮ್ಯಾಲ್ಟೋ ಆಲಿಗೋಸ್ಯಾಕರೈಡ್ ಅನ್ನೋ ಒಂದು ಫಾರ್ಮಲ್ಲಿ ಇಲ್ಲಿರುವಂಥದ್ದು. ಸೊ ಇದು ಕೂಡ ಒಂದು ರೀತಿಯ ಪ್ರೀಬಯೋಟಿಕ್ ಫೈಬರ್ ಆಗಿದೆ. ಸೊ ಈ ಪ್ರೀಬಯೋಟಿಕ್ ಫೈಬರ್ಸ್ ಏನಪ್ಪ ಅಂತಂದರೆ, ಮಾನವ ದೇಹದಿಂದ ಜೀರ್ಣ ಆಗೋದಿಲ್ಲ, ಅಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳಲ್ಲಿ ಇದು ಕರಗೋದಿಲ್ಲ. ಸಣ್ಣ ಕರಳಿರುವಂಥ ಎನ್ಸೈಮ್ಸ್ಗಳು ಇದನ್ನು ಕರಗಿಸೋದಿಲ್ಲ ಅಥವಾ ಜೀರ್ಣವಾಗಿಸೋದಿಲ್ಲ. ಬದಲಿಗೆ ಪ್ರಯೋಜನಕಾರಿ ಕರುಳಿನ ಬ್ಯಾಕ್ಟೀರಿಯಾದಿಂದ, ನಮ್ಮ ದೊಡ್ಡ ಕರಳಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ, ಇದನ್ನು ಫರ್ಮೆಂಟೇಷನ್ ಮಾಡ್ತದೆ. ಓಕೆ, ಸೊ ಈ ಪ್ರೋಸೆಸ್ ಆಗೋದ್ರಿಂದ ಆರೋಗ್ಯಕರ ಕರುಳಿನ ಸೂಕ್ಷ್ಮಜೀವಿಯನ್ನು ಉತ್ತೇಜಿಸುವುದು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸಂಭಾವ್ಯವಾಗಿ ಸುಧಾರಿಸುವುದು. ಈ ಪ್ರೋಸೆಸ್ ಆಗೋದ್ರಿಂದ ಪ್ರೀಬಯೋಟಿಕ್ ಫೈಬರ್ಗಳು ಆ ಕರುಳಿನ ಭಾಗದಲ್ಲಿ ಏನು ಕೋಟ್ಯಾನುಕೋಟಿ ಸೂಕ್ಷ್ಮಾಣು ಜೀವಿಗಳಿರ್ತದೆ, ನಮ್ಮ ಜೀರ್ಣಕ್ರಿಯೆಗೆ ಬೇಕಾಗಿರುವಂಥದ್ದು ಆ್ಯಂಡ್ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು, ಸೊ ಅವುಗಳನ್ನು ಉತ್ತೇಜಿಸಿ ಅವುಗಳಿಗೆ ಬೇಕಾಗಿರುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಳ್ಳಿಕ್ಕೆ ಇದು ಸಪೋರ್ಟ್ ಮಾಡ್ತದೆ. ನೆಕ್ಸ್ಟ್, ಅವು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಆಯುಧವಾಗಿ ಉತ್ತೇಜಿಸುತ್ತದೆ. ಆಗಲೇ ಹೇಳಿದಂಗೆ ಕರುಳಿನ ಆರೋಗ್ಯ ಮತ್ತು ಚಯಾಪಚಯವನ್ನು ಸುಧಾರಿಸ್ತದೆ, ಜೀರ್ಣಕ್ರಿಯೆ ಉತ್ತಮ ಆಗ್ತಾ ಹೋಗ್ತದೆ, ಮಲಬದ್ಧತೆ ಕಡಿಮೆ ಆಗುತ್ತೆ, ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಲಕ್ಷಣಗಳನ್ನು, ಇರಿಟೇಬಲ್ ಬೌಲ್ ಡಿಸೀಸ್ ಅಂತ ನಾವು ಹೇಳ್ತೀವಲ್ಲ, ಆ ಲಕ್ಷಣಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಕರಿಸ್ತದೆ. ಹಾಗೆ ಡಯಾಬಿಟೀಸ್ನ ಕಂಟ್ರೋಲಲ್ಲಿ ಇಡ್ತದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಸಪೋರ್ಟ್ ಮಾಡ್ತದೆ. ಓಕೆ, ಇಲ್ಲಿ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂದರೆ, ನಿಮಗೆ ವೆಯ್ಟ್ ಲಾಸ್ ಆಗಬೇಕು, ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಬೇಕು, ಅಥವಾ ನೀವು ದೇಹದಲ್ಲಿ ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕಂದ್ರೆ ನಿಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆ ತುಂಬ ಆರೋಗ್ಯವಾಗಿರಬೇಕು. ಸೊ ಅದಕ್ಕೇನೇನು ಬೇಕೋ ಅದೆಲ್ಲದೂ ಕೂಡ ಈ ಒಂದು ಪ್ರಾಡಕ್ಟ್ನಲ್ಲಿ ಇರೋವಂಥದ್ದು. ಮತ್ತೊಂದು ಅದ್ಭುತವಾದಂಥ ಇಂಗ್ರೀಡಿಯೆಂಟ್ ಪ್ರೋಬಯೋಟಿಕ್ಸ್ ಮತ್ತು ಎನ್ಸೈಮ್ಸ್ಗಳು. ಸೊ ಪ್ರೋಬಯೋಟಿಕ್ಸ್ ಅಂದರೆ ಏನು ಅಂತಂದರೆ, ಕರುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಜೀವಂತ ಸೂಕ್ಷ್ಮ ಜೀವಿಗಳೇ ಪ್ರೋಬಯೋಟಿಕ್ಸ್ ಆಗಿರ್ತವೆ. ಇವು ಕರುಳಿನಲ್ಲಿ ವಾಸಿಸುವಂಥ ಗುಡ್ ಬ್ಯಾಕ್ಟೀರಿಯಾಗಳಾಗಿರ್ತದೆ. ಅವು ಕರುಳಿನ ಬ್ಯಾಕ್ಟೀರಿಯಾದ ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತದೆ. ಅಂದರೆ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕಲ್ಲ ನಂಬರ್ಸ್, ಸೊ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬೆಳೆಯುವಂಥದ್ದನ್ನು ತಡಿಲಿಕ್ಕೆ ಸಪೋರ್ಟ್ ಮಾಡ್ತದೆ. ಹಾಗೆ ಜೀರ್ಣಕ್ರಿಯೆ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ರೋಗ ನಿರೋಧಕ ಕಾರ್ಯವನ್ನು ಬೆಂಬಲಿಸಲಿಕ್ಕೆ ಈ ಒಂದು ಪ್ರೋಬಯೋಟಿಕ್ಸ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಡೈಜೆಸ್ಟಿವ್ ಎನ್ಸೈಮ್ಸ್. ಸೊ ಈ ಡೈಜೆಸ್ಟಿವ್ ಎನ್ಸೈಮ್ಸ್ ಏನು ಮಾಡ್ತದೆ, ಜೀರ್ಣಕಾರಿ ಕಿಣ್ವಗಳು. ಇದು ಕೂಡ ಒಂದು ರೀತಿಯ ಪ್ರೋಟೀನ್ ಆಗಿದ್ದು, ಅವು ಆಹಾರವನ್ನು ದೇಹವು ಹೀರಿಕೊಳ್ಳುವ ಸಣ್ಣ ಅಣುಗಳಾಗಿ ವಿಭಜಿಸುತ್ತದೆ. ಓಕೆ, ಈಗ ನಾವು ಚಪಾತಿ ತಿಂದ್ವಿ, ಅಥವಾ ಏನೋ ಒಂದು ದೋಸೆ ತಿಂದ್ವಿ, ಅಥವಾ ಮುದ್ದೆ ಊಟ ಮಾಡಿದ್ವಿ, ಅಥವಾ ಏನೋ ಸಿರಿಧಾನ್ಯ ತಿಂದ್ವಿ, ಡ್ರೈ ಫ್ರೂಟ್ಸ್ ತಿಂದ್ವಿ, ಹಣ್ಣು ತಿಂದ್ವಿ, ಫ್ರೂಟ್ಸ್ ತಿಂದ್ವಿ, ನಮ್ಮ ದೇಹ ಅದನ್ನು ಹಾಗಾಗಿ ಅಬ್ಸಾರ್ಪ್ಷನ್ ಮಾಡ್ಕೊಳ್ತಾ ಇಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ
ನಮ್ಮ ದೇಹ ಅದನ್ನು ಹೀರಿಕೊಳ್ಳುವಂಥ ರೂಪಕ್ಕೆ ಅವು ಬದಲಾಗಬೇಕು. ಸೊ ಆ ಕೆಲಸವನ್ನು ಮಾಡುವಂಥದ್ದೇ ಈ ಒಂದು ಡೈಜೆಸ್ಟಿವ್ ಎನ್ಸೈಮ್ಸ್. ಇದರಿಂದ ನಮ್ಮ ದೇಹಕ್ಕೆ ನಾವು ತಿಂದಂಥ ಆಹಾರದಿಂದ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗ್ತದೆ. ನೆಕ್ಸ್ಟ್, ಪ್ರೋಬಯೋಟಿಕ್ಸ್ ಮತ್ತು ಈ ಜೀರ್ಣಕಾರಿ ಕಿಣ್ವಗಳಿಂದ ಇದು ಒಟ್ಟಿಗೆ ಹೇಗೆ ಕೆಲಸ ಮಾಡ್ತದೆ ಅಂತಂದರೆ, ಪ್ರೋಬಯೋಟಿಕ್ಗಳು ಜೀರ್ಣಕಾರಿ ಕಿಣ್ವಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡ್ತದೆ. ಅಂದರೆ ಜೀರ್ಣಕಾರಿ ಕಿಣ್ವಗಳು, ಡೈಜೆಸ್ಟಿವ್ ಎನ್ಸೈಮ್ಸ್ ಏನಿದೆ ಅವು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಲ್ಲ, ಯಾಕೆಂದರೆ ನಾವು ತಿಂದಿಂಥ ಆಹಾರವನ್ನು ದೇಹಕ್ಕೆ ಬೇಕಾಗಿರುವಂಥ ರೂಪಕ್ಕೆ ಬದಲಾಯಿಸುವಂಥದ್ದೇ ಡೈಜೆಸ್ಟಿವ್ ಎನ್ಸೈಮ್ಸ್. ಸೊ ಆ ಡೈಜೆಸ್ಟಿವ್ ಎನ್ಸೈಮ್ಸಿಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುವಂಥದ್ದು ಪ್ರೋಬಯೋಟಿಕ್ಸ್ಗಳು. ಸೊ ನಾವು ಯಾವಾಗ ಪ್ರೋಬಯೋಟಿಕ್ಸ್ ಮತ್ತು ಡೈಜೆಸ್ಟಿವ್ ಎನ್ಸೈಮ್ಸನ್ನು ಒಟ್ಟಿಗೆ ತಗೊಳ್ತೀವೋ ಆವಾಗ ಉತ್ತಮ ಜೀರ್ಣಕ್ರಿಯೆ ಆಗುತ್ತೆ, ಪೋಷಕಾಂಶಗಳು ತುಂಬ ಚೆನ್ನಾಗಿ ನಮ್ಮ ದೇಹದಲ್ಲಿ ಹೀರ್ಕೊಳ್ತದೆ. ಹಾಗೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಥವಾ ಡಿಸೀಸ್ ಅಂತ ಏನು ಹೇಳ್ತೀವಿ, ಸೊ ಆ ಒಂದು ಲಕ್ಷಣಗಳನ್ನು, ಜೀರ್ಣಕಾರಿ ಸಮಸ್ಯೆಗಳು, ಆಹಾರವನ್ನು ಜೀರ್ಣಿಸಿಕೊಳ್ಳೋಕ್ಕೆ ಕೆಲವೊಬ್ಬರಿಗೆ ಸಮಸ್ಯೆ ಇರುತ್ತೆ. ಸೊ ಈ ಥರ ಸಮಸ್ಯೆ ಇರೋರಿಗೆಲ್ಲ ಇದು ಒಂದು ಸೊಲ್ಯೂಷನನ್ನು ಕೂಡ ಕೊಡ್ತದೆ. ಓಕೆ, ಎಸ್, ಈ ಎಲ್ಲ ಪದಾರ್ಥಗಳು ಪ್ರೋಟೀನಿಂದ ಹಿಡಿದು ವಿಟಮಿನ್ಸ್, ಮಿನರಲ್ಸ್, ಹಾಗೆ ಫೈಬರ್ ಕಂಟೆಂಟ್ ಆಗಿರ್ಬೋದು, ಪ್ರೀಬಯೋಟಿಕ್ಸ್, ಪ್ರೋಬಯೋಟಿಕ್ಸ್, ಡೈಜೆಸ್ಟಿವ್ ಎನ್ಸೈಮ್ಸ್, ಇಷ್ಟೂ ರೀತಿಯ ಪೋಷಕಾಂಶಗಳು, ಪದಾರ್ಥಗಳು ಒಳಗೊಂಡು ಒಟ್ಟಾಗಿ ಸುಸ್ಥಿರ ಆರೋಗ್ಯ, ಒಂದು ಬ್ಯೂಟಿಫುಲ್ ಹೆಲ್ತ್, ಒನ್ ಆಫ್ ದ ಅಲ್ಟಿಮೇಟ್ ಹೆಲ್ತ್ ನಿಮ್ಮದಾಗತ್ತೆ. ಹಾಗೆ ನಿಮ್ಮ ತೂಕವನ್ನು ನಷ್ಟ ಮಾಡಿಕೊಳ್ಳಿಕ್ಕೆ ಅಥವಾ ತೂಕ ನಿರ್ವಹಣೆ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ಪರಿಹಾರವನ್ನು ಕೊಡುವಂಥ ಪ್ರಾಡಕ್ಟೇ ಈ ಒಂದು ಶೇಪ್ ಶಿಫ್ಟ್ ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್. ಓಕೆ, ಸೊ ಇದನ್ನು ಬಳಸುವಂಥ ವಿಧಾನ ಹೇಗೆ ನೋಡೋಣ. ಸೊ ಇಲ್ಲಿ ನೋಡಿ, ಒಂದಿಷ್ಟು ಆಪ್ಷನ್ಸ್ ಇದೆ. ನೀವು ಇದನ್ನು ನೀರಿನೊಂದಿಗೆ ಅಥವಾ ಸಿಹಿಗೊಳಿಸದ ಬಾದಾಮಿ ಹಾಲು, ಕೆನೆ ತೆಗೆದ ಹಾಲು, ಸೋಯಾ ಹಾಲು, ಸಾಧಾರಣ ಮಜ್ಜಿಗೆ, ತೆಳುವಾದ ತೆಂಗಿನ ಹಾಲು, ಇದರಲ್ಲಿ ಯಾವುದ್ರ ಜೊತೆ ಆದರೂ, ಇದರಲ್ಲಿ ಯಾವುದನ್ನಾದರೂ ಒಂದನ್ನು 300 ml ತಗೊಳ್ಳಿ ಡೈಲಿ. ಅದಕ್ಕೆ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್ ಮಿಕ್ಸ್ ಏನಿದೆ, 1 ಸ್ಕೂಪ್ ಅಂದರೆ 25 ಗ್ರಾಮನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ನಿಮಿಷಗಳಲ್ಲಿ ನಿಮಗೆ ತಯಾರಾಗುತ್ತೆ ಪೋಷಕಾಂಶಗಳಿಂದ ತುಂಬಿರುವಂಥ ರುಚಿಕರವಾದ ಶೇಕ್. ನಿಮಗೆ ಅವಶ್ಯಕತೆ ಇದ್ದರೆ ಅದಕ್ಕೆ ಅನುಗುಣವಾಗಿ 1 ಸ್ಕೂಪ್ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಂತ ಹೇಳಿ ನಮ್ಮಲ್ಲೇ ಮೋದಿ ವೇನಲ್ಲೇ ಬರ್ತದೆ. ಸೊ ಅದನ್ನು ಕೂಡ ನೀವು ಅಡಿಷ್ನಲಿ, ಪ್ರೋಟೀನ್ ನಮಗೆ ಹೆಚ್ಚು ಬೇಕಪ್ಪ ಅಂತಂದರೆ ಸೊ ಅಡಿಷ್ನಲಿ ನೀವು ಅದನ್ನು ಕೂಡ ಆ್ಯಡ್ ಮಾಡಿ ತೊಗೋಬೋದು. ಆವಾಗ ಇನ್ನೂ ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಓಕೆ, ಇದು ನಿಮಗೆ 8 ಫ್ಲೇವರ್ಗಳಲ್ಲಿ ಲಭ್ಯ ಇರುತ್ತೆ. ಸೊ ಒಂದು ಸ್ಟ್ರಾಬೆರಿ, ಚಾಕ್ಲೇಟ್, ಮ್ಯಾಂಗೋ, ವೆನಿಲಾ, ಬನಾನಾ, ಕ್ಯಾರಮೆಲ್, ಕುಲ್ಫಿ, ರೋಸ್ ಕೀರ್, ರಸ್ಮಲೈ, 8 ಅದ್ಭುತವಾದಂಥ ಫ್ಲೇವರ್ಸ್, ರುಚಿಕರವಾದಂಥ ಫ್ಲೇವರ್ಸ್ನಲ್ಲಿ ಲಭ್ಯ. ನಿಮಗೆ ಯಾವ ಟೇಸ್ಟ್ ಇಷ್ಟನೋ ಆ ಫ್ಲೇವರ್ ತೊಗೊಳ್ಳಿ. ನಿಮಗೆ ಯಾವ ಒಂದು ಪಾನೀಯವಿಷ್ಟನೋ, ಅವಾಗ ಸಾಕಷ್ಟು ಆಪ್ಷನ್ಸ್ ಕೊಟ್ಟೆ, ಅದನ್ನು 300 ml ತಗೊಳ್ಳಿ, 1 ಸ್ಕೂಪ್ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಶ್ರಣ ಮಾಡಿ, ನಿಮಿಷದಲ್ಲಿ ತಯಾರಾಗುತ್ತೆ ಪೋಷಕಾಂಶಗಳಿಂದ ತುಂಬಿದ ರುಚಿಕರವಾದ ಶೇಕ್. ಸೇವನೆ ಮಾಡಿ, ನಿಮ್ಮ ಅದ್ಭುತವಾದಂಥ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಒಟ್ಟಾರೆ ನಿಮ್ಮ ಆರೋಗ್ಯಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂದರೆ ಮೋದಿ ವೇ ಸಂಸ್ಥೆಯ ಶೇಪ್ ಶಿಫ್ಟ್ ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್. ಓಕೆ, ಸೊ ಖಂಡಿತವಾಗ್ಲೂ ಇದನ್ನು ತೊಗೊಳ್ಳೋದ್ರಿಂದ ಒಂದೇ ತಿಂಗಳಲ್ಲಿ 3 kg, 5 kg, ಮ್ಯಾಕ್ಸಿಮಮ್ 8ರಿಂದ 10 kg ತನಕನೂ ವೆಯ್ಟ್ ಲಾಸ್ ಆಗಿರೋಂಥವ್ರಿದ್ದಾರೆ. ಹಾಗಾದರೆ ಆ ಒಂದು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನಾನು ಮುಂಚೆ 2 ಪ್ರಾಡಕ್ಟ್ ಹೇಳಿದ್ದೆ, ಫ್ಯಾಟ್ ಬರ್ನರ್ ಕ್ಯಾಪ್ಸ್ಯೂಲ್, ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಟೀ, ಹಾಗೆ ಈ ಒಂದು ನ್ಯೂಟ್ರಿಷನಲ್ ಶೇಕ್. ಸೊ ಈ 3 ಪ್ರಾಡಕ್ಟನ್ನು ಕಾಂಬಿನೇಷನ್ ಆಗಿ ಸೊ ಒಂದು ಟೈಮ್ ಟೇಬಲ್ ಯಾವ ರೀತಿ ತೊಗೊಳ್ಳೋದು ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ತಿಂಗಳಿಗೆ ಸರ್ ಒಂದು 2 kg, 3 kg ಅಥವಾ ಒಂದು 5 kg ಅಷ್ಟು ನನಗೆ ಕಡಿಮೆ ಆದರೆ ಸಾಕು, ಅಥವಾ ಸರ್ ನನ್ನ ತೂಕ ಏನು ಕಡಿಮೆ ಆಗಬೇಕಾಗಿಲ್ಲ ಬಟ್ ಜಾಸ್ತಿ ಆಗಬಾರ್ದು, ನಾನು ಇವಾಗ ಹೆಂಗೆ ಚೆನ್ನಾಗಿ ಫಿಟ್ ಆಗಿದ್ದೀನೋ ಇದೇ ಥರ ನಾನು ಮೈಂಟೈನ್ ಮಾಡಬೇಕು. ಸೊ ಈ 2 ಕ್ಯಾಟಗರಿಯವರು ಏನನ್ನು ಫಾಲೋ ಮಾಡಬೇಕು, ಯಾವ ರೀತಿ ಈ ಪ್ರಾಡಕ್ಟನ್ನು ತೊಗೋಬೇಕು ಅನ್ನೋದನ್ನು ನೋಡೋಣ. ಓಕೆ, ಸ್ಟೆಪ್ 1, ಬೆಳಿಗ್ಗೆ 7 ಗಂಟೆ 30 ನಿಮಿಷಕ್ಕೆ ಫ್ಯಾಟ್ ಬರ್ನರ್ ಕ್ಯಾಪ್ಸ್ಯೂಲ್ 1 ಕ್ಯಾಪ್ಸ್ಯೂಲ್ ತೊಗೋಬೇಕು. ಬೆಳಿಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್, ತಿಂಡಿ, ಸಮತೋಲಿತವಾದಂಥ ಒಂದು ಆಹಾರ. ಸ್ಟೆಪ್ 3, 12:30ಕ್ಕೆ, ಮಧ್ಯಾಹ್ನ 12:30ಕ್ಕೆ 1 ಸ್ಯಾಶೆಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್, ಇದನ್ನು ತಗೋಬೇಕು. ಹಾಗೆ ಸ್ಟೆಪ್ 4, 4ನೇ ಸ್ಟೆಪ್, ಮಧ್ಯಾಹ್ನ 1:30ಕ್ಕೆ ಊಟ, ಸಮತೋಲಿತವಾದಂಥ ಆಹಾರ. ಸಂಜೆ 5ನೇ ಸ್ಟೆಪ್, ಸಂಜೆ 4 ಗಂಟೆಗೆ 1 ಸ್ಯಾಶೆಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್. ಹಾಗೆ ಸಂಜೆ 7 ಗಂಟೆಗೆ ಆಹಾರದ ಬದಲಾಗಿ ತಗೋಬೇಕಾಗಿರುವಂತಹ ಒಂದು ಶೇಕನ್ನು ತಗೋಬೇಕು. ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕನ್ನು ಸಂಜೆ 7 ಗಂಟೆಗೆ 1 ಬಾರಿ ತಗೋಬೇಕು. ಸೊ ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್ ಹೇಗೆ ತಗೋಬೇಕಂತ ಆಗಲೇ ಹೇಳಿದ್ದೀನಿ. ಹಾಗೆ ಪ್ರೀಮಿಕ್ಸ್ ಯಾವ ರೀತಿ ಮಾಡ್ಕೊಳ್ಳೋದು, ಕ್ಯಾಪ್ಸ್ಯೂಲ್ ಯಾವ ರೀತಿ ತೊಗೊಳ್ಳೋದು, ಅದನ್ನು ನಾನು ಆ 2 ಪ್ರಾಡಕ್ಟಿನ
ಸಂಪೂರ್ಣ ಮಾಹಿತಿ ಏನು ಕೊಟ್ಟಿದ್ದೀನಿ ಆ ಒಂದು ವೀಡಿಯೋದೆಲ್ಲ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ಎರಡೂ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫ್ಯಾಟ್ ಬರ್ನರ್ ಕ್ಯಾಪ್ಸ್ಯೂಲ್ ಮತ್ತು ಫ್ಯಾಟ್ ಬರ್ನರ್ ಪ್ರೀಮಿಕ್ಸ್, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಒಂದು ಸಲ ನೋಡಿಕೊಂಡು ನೀವು ಮತ್ತೆ ಆ ಪ್ರಾಡಕ್ಟ್ ನಾಲೆಡ್ಜ್ ಕೂಡ ಸಂಪೂರ್ಣವಾಗಿ ತೊಗೋಬೋದು. ಓಕೆ, ನೆಕ್ಸ್ಟ್ ಸೊ ಇನ್ನೊಂದು ಕ್ಯಾಟಗರಿ ಇರುತ್ತೆ. ಸರ್ ತಿಂಗಳಿಗೆ ನಾನು ಎಬೋವ್ 7 kg 7 to 8 ಅಪ್ ಟು 10 ತನಕನೂ. ಓಕೆ, ಸೊ ಅಲ್ಲಿ ತನಕ ನಾನು ವೆಯ್ಟ್ ಲಾಸ್ ಆಗಬೇಕು, ಬಿಕಾಸ್ ಯಾವುದೋ ಇಮಿಡಿಯೇಟ್ಲಿ ಫಂಕ್ಷನ್ಸ್ ಇದೆ ಅಂತನೋ, ಅಥವಾ ಎಮರ್ಜೆನ್ಸಿ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತನೋ, ಅಥವಾ ಬೇಗ ನಾನು ಫಿಟ್ ಆಗಬೇಕು ಅಂತನೋ. ಸೊ ಈ ರೀತಿ ಒಂದು ಕ್ಯಾಟಗರಿ ಆಫ್ ಪೀಪಲ್ಗೆ ಅವರಿಗೆ ಒಂದು ಡಯಟ್ ಇದೆ. ಸೊ ಅವ್ರು ಏನು ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಸೊ ಈ ಕ್ಯಾಟಗರಿ ಆಫ್ ಪೀಪಲ್ ಏನು ಮಾಡಬೇಕು ಅಂತಂದರೆ, ಬೆಳಿಗ್ಗೆ 7:30 ಒಂದು ಕ್ಯಾಪ್ಸ್ಯೂಲ್ ಫ್ಯಾಟ್ ಬರ್ನರ್ ಕ್ಯಾಪ್ಸ್ಯೂಲ್ ತೊಗೋಬೇಕು. ಎರಡನೇ ಸ್ಟೆಪ್ 8 ಗಂಟೆಗೆ ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕ್, ಆಹಾರದ ಬದಲಾಗಿ ಪೋಷಕಾಂಶಗಳಿಂದ ತುಂಬಿರುವಂತಹ ಶೇಕನ್ನು 8 ಗಂಟೆಗೆ ಸೇವನೆ ಮಾಡಬೇಕು. ಮೂರನೇ ಸ್ಟೆಪ್ ಮಧ್ಯಾಹ್ನ 12:30 ಒಂದು ಸ್ಯಾಶೆಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸನ್ನು ತೊಗೋಬೇಕಾಗತ್ತೆ. ನೆಕ್ಸ್ಟ್ ನಾಲ್ಕನೇ ಸ್ಟೆಪ್ ಮಧ್ಯಾಹ್ನ 1:30 ಸಮತೋಲಿತವಾದಂಥ ಒಂದು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಸಂಜೆ 4 ಗಂಟೆಗೆ ಐದನೇ ಸ್ಟೆಪ್ ಏನು ಅಂತಂದರೆ ಒಂದು ಸ್ಯಾಶೆಟ್ ಆಫ್ ಫ್ಯಾಟ್ ಬರ್ನರ್ ಪ್ರೀಮಿಕ್ಸನ್ನು ತೊಗೋಬೇಕಾಗತ್ತೆ. ಸಂಜೆ ಮತ್ತೆ 7 ಗಂಟೆ ಅಷ್ಟೊತ್ತಿಗೆ ಆರನೇ ಸ್ಟೆಪ್ ಬರುತ್ತೆ. ಏನು ಅಂತಂದರೆ ಮತ್ತೊಮ್ಮೆ ಎರಡನೇ ಬಾರಿ ದಿನದಲ್ಲಿ ಮೀಲ್ ರಿಪ್ಲೇಸ್ಮೆಂಟ್ ನ್ಯೂಟ್ರಿಷನಲ್ ಶೇಕನ್ನು ತೊಗೋಬೇಕಾಗುತ್ತೆ. ಸೊ ಈ ರೀತಿ ಮಾಡಿರೋವಂಥವ್ರು, ಈ ಒಂದು ಸಿಸ್ಟಮನ್ನು ಫಾಲೋ ಮಾಡಿರೋವಂಥವ್ರು, ಸೊ ಒಂದು ತಿಂಗಳಿಗೆ ಅಪ್ ಟು 7 and above 7 to 10 kgs ಒಳಗಡೆ ಒಂದು ವೆಯ್ಟ್ ಲಾಸನ್ನು ಆಗ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಹೆಲ್ತ್ ಕಂಡೀಷನ್ಸ್ ಆ್ಯಂಡ್ ನೀವು ಎಷ್ಟು ಡಿಸಿಪ್ಲಿನಾಗಿ ಮಾಡ್ತೀರಾ, ಆ್ಯಂಡ್ ಅಲಾಂಗ್ ವಿತ್ ಆಲ್ ದೀಸ್, ಸೊ ನಿಮ್ಮ ನಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ, ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದೀರಾ, ಎಷ್ಟು ಚೆನ್ನಾಗಿ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಿದ್ದೀರಾ, ಆ್ಯಂಡ್ ಎಷ್ಟು ಚೆನ್ನಾಗಿ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ತಿದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ. ಸೊ ಈ ಥರ ಎಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಿಸ್, ಈ ಡಯಟ್ ಏನಿದೆ ಇದ್ರ ಜೊತೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ತೊಗೋಬೋದು, ಅಥವಾ ಹೆಲ್ದಿ ಫ್ರೂಟ್ಸ್ ತೊಗೋಬೋದು, ಹೆಲ್ದಿ ವೆಜಿಟೇಬಲ್ಸ್ ತೊಗೋಬೋದು. ಸೊ ಅಥವಾ ಮೊಳಕೆ ಕಟ್ಟಿದ ಕಾಳುಗಳಾಗಿರಬಹುದು, ಎನಿಥಿಂಗ್ ವಿಚ್ ಈಸ್ ಹೆಲ್ದಿ ವಿತ್ ಲೋ ಕ್ಯಾಲೋರೀಸ್, ನೀವು ಅದನ್ನು ತಗೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ತುಂಬ ಅದ್ಭುತವಾಗಿ ಆಗುವಂಥದ್ದು. ಓಕೆ, ಎಸ್, ಇಷ್ಟನ್ನು ನೀವು ಪಾಲನೆ ಮಾಡಿದ್ದು ಆಯಿತು ಅಂತಂದರೆ, ಸೊ ಇದು ಒಂದು 90 days ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಗೋಲ್ ಆಗಿರುತ್ತೆ. ಆ್ಯಂಡ್ ನೀವು ಇದನ್ನು ವರ್ಷಾನುಗಟ್ಟಲೆ ತೊಗೊಂಡೇ ಇರೋವಂಥದ್ದಲ್ಲ. ವಿತಿನ್ 90 days ಒಂದು 90 days ಗೋಲ್ ಇಟ್ಕೋಬೇಕು. ಅಷ್ಟು ನಾನು ಎಷ್ಟು kg ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಗುರಿ ಇಟ್ಕೋಬೇಕು. ಅದಕ್ಕೆ ಬೇಕಾದಂಥ ಡಯಟ್ ಪ್ಲ್ಯಾನನ್ನು ನೋಡ್ಕೋಬೇಕು. ಸೊ 2 ಪ್ಲ್ಯಾನ್ ಕೊಟ್ಟಿದೆ, ಅದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ, ಸೊ ಅದನ್ನು 90 daysಲ್ಲಿ ನೀವು ಫಾಲೋ ಮಾಡಬೇಕಾಗಿರೋವಂಥದ್ದು. ಓಕೆ, ಸೊ ಇದನ್ನು ನೀವು ಫಾಲೋ ಮಾಡಿದ್ದೇ ಆಯಿತು ಅಂತಂದರೆ ಯು ಕ್ಯಾನ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯು ಥ್ರೂ ದ ನ್ಯೂ ವೇ, ದ ಓನ್ಲಿ ವೇ, ದ ಮೋದಿ ವೇ. ಸರ್ ಹಾಗಾದರೆ 90 days ಆದಮೇಲೆ ಏನು ಮಾಡಬೇಕು? ಎಸ್, ಫಸ್ಟು ಒಂದು ಕೋರ್ಸ್ 90 days ಆದಮೇಲೆ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಈ ಪ್ರಾಡಕ್ಟನ್ನು ನೀವು ಯಾರಿಂದ ತೊಗೊಂಡಿರ್ತೀರಾ ಅಥವಾ ಯಾರ ಸಜೆಷನ್ಸಿಂದ ನೀವು ತೊಗೊಂಡಿರ್ತೀರಾ, ಆಫ್ಟರ್ 90 days ನಿಮ್ಮ ರಿಪೋರ್ಟ್, ನಿಮ್ಮ ಬಿಫೋರ್ ಆ್ಯಂಡ್ ಆಫ್ಟರ್ ರಿಪೋರ್ಟ್ ನೋಡಿಕೊಂಡು, ಸೊ ಅದು ಆದಮೇಲೆ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದನ್ನು, ಸೊ ನಿಮಗೆ ಯಾರು ಕನ್ಸಲ್ಟ್ ಮಾಡಿರ್ತಾರೆ ಈ ಪ್ರಾಡಕ್ಟನ್ನು ಬೈ ಮಾಡಲಿಕ್ಕೆ ಅಥವಾ ಸಜೆಸ್ಟ್ ಮಾಡಿರ್ತಾರೆ ನಿಮಗೆ ತೊಗೊಳ್ಳಿಕ್ಕೆ ಅಥವಾ ರೆಕಮೆಂಡ್ ಮಾಡಿರ್ತಾರೆ, ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು, ಸೊ ನೀವು ಫರ್ದರ್ ಏನು ಮಾಡಬೇಕು ಅನ್ನೋದನ್ನು ಅದಾದಮೇಲೆ ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ಸೊ ಇದನ್ನು ಕಂಟಿನ್ಯೂಸ್ ಆಗಿ ವರ್ಷಾನುಗಟ್ಟಲೆ ತೊಗೊಳ್ಳೋವಂಥದ್ದಲ್ಲ. 90 days ತೊಗೋಬೇಕು, ಕಂಪಲ್ಸರಿ 90 days ತೊಗೋಬೇಕು. ಅದಾದಮೇಲೆ ನೀವು ಕನ್ಸಲ್ಟ್ ಮಾಡಬೇಕು ನಿಮ್ಮ ಮೋದಿ ಕೇರ್ ಅಥವಾ ಮೋದಿ ವೇ ಹೆಲ್ತ್ ಅಡ್ವೈಸರ್ಸ್ನ. ಓಕೆ, ಈಸ್ ಇಟ್ ಕ್ಲಿಯರ್? ಎಸ್, ಇದಿಷ್ಟು ಕೂಡ ಈ ಒಂದು ಕಂಪ್ಲೀಟ್ ವೆಯ್ಟ್ ಲಾಸಿಗೆ ಬೇಕಾಗಿರುವಂತಹ ಎಲ್ಲ ಪ್ರಾಡಕ್ಟ್ಗಳ ಒಂದು ಇನ್ಫಾರ್ಮೇಷನ್. ಹಾಗೆ ಈ ವಿಡಿಯೋದಲ್ಲಿ ಎಸ್ಪೆಷಲಿ ನ್ಯೂಟ್ರಿಷನಲ್ ಶೇಕಿನ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ. ಇದರಲ್ಲಿ ಯಾವುದೇ ಪ್ರಾಡಕ್ಟ್ ನಿಮಗೆ ಬೇಕು ಅಂದರೂ ಕೂಡ, ಕಂಪ್ಲೀಟ್ ಕಿಟ್ ಬೇಕು ಅಂದರೂ ಕೂಡ, ವಿತ್ ಆಲ್ ದ ಗೈಡ್ಲೈನ್ಸ್, ನೀವು ಈ ಪ್ರಾಡಕ್ಟ್ ಸಿಗುವಂಥದ್ದು ಕೇವಲ ಮೋದಿ ಕೇರ್ ಅಥವಾ ಮೋದಿ ವೇ ಕನ್ಸಲ್ಟೆಂಟ್ಸ್ ಹತ್ರ ಮಾತ್ರ. ಸೊ ನಿಮಗೆ ಪರಿಚಯ ಇರುವಂಥ ಮೋದಿ ಕೇರ್ ಕನ್ಸಲ್ಟೆಂಟ್ಸ್ ಯಾರಿದ್ದಾರೆ ಅವ್ರನ್ನ ಈಗಲೇ ಸಂಪರ್ಕಿಸಿ, ಈಗಲೇ ಅವ್ರ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ, ಒಂದು BMI ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ, ನಿಮ್ಮ ಇವತ್ತಿನ ರಿಪೋರ್ಟ್ ಇಟ್ಕೊಳ್ಳಿ. ಎವ್ರಿ ವೀಕ್ಲಿ ಒನ್ಸ್ ಆರ್ 15 days ಒನ್ಸ್, ಮಂತ್ಲಿ ಒನ್ಸ್ ನಿಮ್ಮ ರಿಪೋರ್ಟನ್ನು ಅಗೇನ್ BMI ಚೆಕ್ ಮಾಡಿಕೊಂಡು, ನಿಮ್ಮ ಹೆಲ್ತ್ ಚೆಕಪ್ ಅದನ್ನು ಮಾಡಿಸ್ಕೊಂಡು ಕಂಪೇರ್ ಮಾಡ್ತಾ ಹೋಗಿ ಏನೇನು ಚೇಂಜಸ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಆಫ್ಟರ್ ಯು ಗೆಟ್ಟಿಂಗ್ ದ ರಿಸಲ್ಟ್ಸ್, ನಿಮಗೆ ಇದು ಒಳ್ಳೆಯದಾಗ್ತಿದೆ ಅಂತ ಅನಿಸಿದ್ಮೇಲೆ ದಯವಿಟ್ಟು ಈ ವಿಚಾರವನ್ನು, ಈ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್.